ಒನ್ ಮೋರ್ ಚಾನ್ಸ್. ಹೋದ ವಾರ ನಾವು ಧ್ಯಾನ ಮಾಡಿದ್ವಿ ಲಾಸ್ಟ್ ಚಾನ್ಸ್, ಆದರೆ ಇವತ್ತು ನಾವು ನೋಡೋಣ ಒನ್ ಮೋರ್ ಚಾನ್ಸ್. ಒಂದು ವೇಳೆ ನಾವು ಹೇಳ್ಬೋದು, ಸ್ವಾಮಿ ಪಾಸ್ಟ್ರೇ ಅಥವಾ ಕರ್ತನೆ ದೇವ್ರ ಸನ್ನಿಧಾನದಲ್ಲಿ ನಾನು ಇನ್ನೂ ಬದಲಾಗಬೇಕಾಗಿದೆ, ನಾನು ಇನ್ನೂ ನನ್ನ ಜೀವನ ಸರಿಪಡಿಸ್ಕೊಳ್ಬೇಕಾಗಿದೆ, ನಾನು ಇನ್ನೂ ನಾನು ಬದಲಾಗುವ ಕ್ಷೇತ್ರದಲ್ಲಿ ಬದಲಾಗಬೇಕಾಗಿದೆ, ಇನ್ನೂ ಕೆಲವು ಕಾರ್ಯಗಳಲ್ಲಿ ನಾನು ಇನ್ನೂ ಸರಿಯಾಗಲಿಲ್ಲ, ನಾನು ಮೆಂಟಾಲಿಟಿ ಸರಿಯಾಗಿಲ್ಲ, ಫಿಸಿಕಲಿ ಇನ್ನೂ ಸರಿಯಾಗಲಿಲ್ಲ, ನನ್ನ ಆ್ಯಟಿಟ್ಯೂಡ್ ಇನ್ನೂ ಸರಿಯಾಗಿಲ್ಲ, ನನ್ನ ಫ್ರೆಂಡ್ಶಿಪ್ ಸರಿ ಇಲ್ಲ, ನಾನಿರುವ ಸ್ಥಳ ಸರಿ ಇಲ್ಲ, ನನ್ನ ಹ್ಯಾಬಿಟ್ಸ್ಗಳು ಸರಿ ಇಲ್ಲ. ಸಮೋರ್ ಎಲ್ಲೋ ಕೆಲವು ಕ್ಷೇತ್ರಗಳಲ್ಲಿ ನಾನು ಬದಲಾಗಬೇಕಂತಂದಿದ್ರೆ ಇವತ್ತು ದೇವರ ಸಂದೇಶ ನಿನಗಾಗಿದೆ, ಇವತ್ತಿನ ಸಂದೇಶ ನನಗಾಗಿದೆ ಮತ್ತು ನಿಮಗಾಗಿದೆ. ದೇವ್ರು ಹೇಳ್ತಿದ್ದಾರೆ ಒನ್ ಮೋರ್ ಚಾನ್ಸ್. ಓಕೆ, ದೇವ್ರು ಹೇಳ್ತಾರೆ ಓಕೆ, ಹಲ್ಲೆಲೂಯಾ. ವಿ ಕ್ಯಾನ್ ಆಸ್ಕ್ ಟು ಗಾಡ್. ನಾವು ದೇವರನ್ನು ಕೇಳ್ಕೋಬೋದು. ಇವತ್ತು ದೇವರ ಮಂದಿರದಲ್ಲಿರುವಂಥ ನೀವು ದೇವರನ್ನ ನೋಡಿ ನೀವು ಕೇಳ್ಬೋದು, ಗಾಡ್, ದೇವರೇ ಇನ್ನೊಂದು ನನಗೊಂದು ಚಾನ್ಸ್ ಕೊಡಪ್ಪ. ವಿ ಕ್ಯಾನ್ ಆಸ್ಕ್ ಟು ಗಾಡ್. ದೇವ್ರಿಗೆ ನಾವು ಕೇಳ್ಬೋದು, ಓಕೆ ಗಾಡ್ ಗಿವ್ ಮೀ ಒನ್ ಮೋರ್ ಚಾನ್ಸ್. ಕರ್ತನೆ ನನಗೆ ಇನ್ನೊಂದು ಚಾನ್ಸ್ ಕೊಡು ಎಂಬುದಾಗಿ ವಿ ಕ್ಯಾನ್ ಆಸ್ಕ್ ಟು ಗಾಡ್, ಗಾಡ್ ಗಿವ್ ಮೀ ಒನ್ ಮೋರ್ ಚಾನ್ಸ್. ಬಟ್ ಗಾಡ್ ವಿಲ್ ಸೇ ಡೋಂಟ್ ಗಿವ್ ಅಪ್. ಎಲ್ಲರಿ ಡೋಂಟ್ ಗಿವ್ ಅಪ್. ಎಲ್ಲರ ಇಂಗ್ಲೀಷಲ್ಲಿ ಡೋಂಟ್ ಗಿವ್ ಅಪ್. ಸೇ ಡೋಂಟ್ ಗಿವ್ ಅಪ್. ಜೋರಾಗಿ ಹೇಳ್ರಿ, ಡೋಂಟ್ ಗಿವ್ ಅಪ್. ಅದು ಅರ್ಥ ಏನಂದರೆ ಬಿಟ್ಟು ಬಿಡಬೇಡ್ರಿ. ವಾಟ್ ಯು ಹ್ಯಾವ್, ನಿಮ್ಮಲ್ಲಿ ಏನಿದೆಯೋ ಅದನ್ನು ನೀವು ಬಿಟ್ಟು ಬಿಡಬೇಡ್ರಿ. ಇನ್ನೊಂದು ಚಾನ್ಸ್ ಕೊಡ್ತೀನಿ, ಬಟ್ ನಿಮ್ಮ ಒಳಗಡೆ ಏನಿದೆ ಗೊತ್ತಾ? ದ ಸಾಲ್ವೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಸಂಬಡಿ ಸೇ ಆಮೆನ್. ರಕ್ಷಣೆ, ಯೇಸು ಸ್ವಾಮಿಯ ರಕ್ಷಣೆ ನಮ್ಮ ಒಳಗಡೆ ಇದೆ. ಆಮೆನ್. ಯೇಸು ಸ್ವಾಮಿ ರಕ್ತ ನಮ್ಮ ಮೇಲಿದೆ. ಆಮೆನ್. ಶುದ್ಧೀಕರಣ ನಮ್ಮ ಮೇಲಿದೆ. ಆಮೆನ್. ದೇವರ ವಾಕ್ಯ ನಮ್ಮ ಒಳಗಡೆ ಇದೆ. ಆಮೆನ್. ಪರಿಶುದ್ಧತೆ ನಮಗಿದೆ. ಆಮೆನ್. ನೀತಿಯ ನಿಲುವಂಗೆ ಕೊಡಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಎಲ್ಲದಕ್ಕಿಂತ ಮೇಲಾಗಿ ದೇವರ ಮಕ್ಕಳಾಗುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಿದೆ, ವಿ ಆರ್ ಆಲ್ ದ ಇನ್ಹೆರೆಂಟ್ಸ್ ಆಫ್ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದ ಪ್ರಜೆಗಳು, ಆ ರಾಜ್ಯಕ್ಕಾಗಿ ಕರೆಯಲ್ಪಟ್ಟವರು, ಪ್ರತಿಷ್ಠಿಸಲ್ಪಟ್ಟವರು. ದೇವ್ರು ಹೇಳ್ತಾರೆ, ನಿನಗೆ ಏನಿದೆಯೋ ಡೋಂಟ್ ಗಿವ್ ಅಪ್, ಅದನ್ನು ಬಿಟ್ಟು ಬಿಡಬೇಡ. ವಿ ಕ್ಯಾನ್ ಆಸ್ಕ್ ಟು ಗಾಡ್. ನಾವು ದೇವ್ರನ್ನ ಕೇಳ್ಕೊಬೋದು, ಸ್ವಾಮಿ ಗಿವ್ ಮಿ ಒನ್ ಮೋರ್ ಚಾನ್ಸ್, ಇನ್ನೊಂದು ಚಾನ್ಸ್ ನನಗೆ ಕೊಡೋದಾಗ ವಿ ಕ್ಯಾನ್ ಆಸ್ಕ್. ಬಟ್ ಗಾಡ್ ಸೇಸ್ ಡೋಂಟ್ ಗಿವ್ ಅಪ್. ವೈ? ಯಾಕೆ ನೀವು ಬಿಟ್ಬೇಡ ಅಂತ ಹೇಳಬೇಕಾದ್ರೆ ಇಲ್ಲಿ ಹೇಳ್ರಿ, ಒನ್ ಲೈಫ್ ಒನ್ ಚಾನ್ಸ್. ಒಂದೇ ಜೀವನ, ಒಂದೇ ಅವಕಾಶ. ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ ಪ್ರತಿದಿನ ದೇವರ ವಾಕ್ಯದಿಂದ. ಸಂಬಡಿ ಸೇ ಆಮೆನ್. ಒಂದು ಸಾರಿ ಒಂದು ಫ್ಯಾಕ್ಟ್ರಿ, ಒಂದು ದೊಡ್ಡ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿನಲ್ಲಿ ಅವತ್ತು ಎಂಟ್ರೆನ್ಸ್ ಹಾಕಬೇಕಾದ್ರೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ರಂತೆ. ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ರು ಹೊರಗಡೆ. ಏನು ಬೋರ್ಡ್ ಅಂದರೆ, ಅವತ್ತು ಕೆಲಸಗಾರರಿಗೆ ಅದನ್ನೆಲ್ಲ ನೋಡ್ಬೇಕಾದ್ರೆ ತುಂಬ ಆಶ್ಚರ್ಯ, ಏನು ಈ ಬೋರ್ಡ್ ಹಿಂಗೈತಲ್ಲ ಅಂತಂದೇಳಿ. ಆ ಬೋರ್ಡ್ ಏನಿತ್ತು, ಅದ್ಮೇಲೆ ಏನು ಬರ್ದಿತ್ತು ಅಂದರೆ, ಈ ಫ್ಯಾಕ್ಟ್ರಿಗೆ ಕೇಡನ್ನು ಬಯಸುವವನು ಇವತ್ತು ಸತ್ತೋಗಿದ್ದಾನೆ, ಅವನ ಶವ ಆಡಿಟೋರಿಯಂನಲ್ಲಿದೆ, ದಯವಿಟ್ಟು ಎಲ್ಲರೂ ಹೋಗಿ ನೀವು ನೋಡಿ ಆಮೇಲೆ ಕೆಲಸಕ್ಕೆ ಹೋಗ್ರಿ ಅಂತ ಬರ್ದಿತ್ತಂತೆ. ಎಲ್ಲರೂ ಹಿಂಗೆ ನೋಡ್ತಾಯಿದ್ರು. ಅದು ಶವ ಪೆಟ್ಟಿಗೆ ಬಾಕ್ಸ್ ಇತ್ತಲ್ಲ, ಕಫಿನ್ ಬಾಕ್ಸ್ ಇತ್ತು. ಆ ಬಾಕ್ಸಲ್ಲಿ ಎಲ್ಲರೂ ನೋಡ್ತಾಯಿದ್ರು. ನೋಡಿದ ತಕ್ಷಣ ಶಾಕ್ ಆಗ್ತಾಯಿದ್ರು. ನೋಡಿದ ತಕ್ಷಣ ಶಾಕ್ ಆಗಿ ಒಂಥರ ಮುಖ ಎಲ್ಲ ಡಲ್ಲ ಫೇಸ್ ಮಾಡ್ಕೊಂಡು ಸುಮ್ಮನೆ ನಾಚಿಕೆ ಮುಖದಿಂದ ಎಲ್ಲರೂ ತಲೆ ತಗ್ಸ್ಕೊಂಡು ಹೋಗೋರಂತೆ. ಫ್ಯಾಕ್ಟ್ರಿ ಓನರ್ ಏನು ಇಟ್ಟಿದ್ದ ಗೊತ್ತಾ? ದೊಡ್ಡದೊಂದು ಕನ್ನಡಿಯಲ್ಲಿ ಇಟ್ಟಿದ್ದಂತೆ. ಏನಿಟ್ಟಿದ್ದ? ದೊಡ್ಡದೊಂದು ಕನ್ನಡಿಯಲ್ಲಿ ಇಟ್ಟಿದ್ದಂತೆ. ಏನು ಕಾಣ್ತೈತೆ ಅದರಲ್ಲಿ? ಅವತ್ತು ಅವನಿಗೆ ಅರಿವಾಯ್ತಂತೆ, ಈ ಫ್ಯಾಕ್ಟ್ರಿ ಕೇಡು ಬನ್ಸೋ ಮನುಷ್ಯ ಯಾರು? ಜೋರಿಗಳ್ರಿ ಯಾರು? ನಾನೇ. ಈಗ ಆ ಮನುಷ್ಯ ಏನಾಗಬೇಕು? ಜೋರಿಗಳ್ರಿ ಏನಾಗಬೇಕು? ಆ ಮನುಷ್ಯ ಅವನು ಸಾಯಬೇಕು, ಕಾಫಿನ್ ಬಾಕ್ಸಲ್ಲಿ ಹಾಕಬೇಕು. ಅವಾಗೆ ಎಲ್ಲರೂ ಅಸೆಂಬಲ್ ಆದ್ರಂತೆ. ಇದರಲ್ಲಿ ಆಡಿಟೋರಿಯಮ್ನಲ್ಲಿ ಎಲ್ಲರೂ ಅಸೆಂಬಲ್ ಹಾಕಿ ಎಲ್ಲ ಕೂತ್ಕೊಂಡು ಹೇಳಿದ್ರು, ಈ ಫ್ಯಾಕ್ಟ್ರಿಗೆ ನೀವೆಲ್ಲ ದುಡ್ದಿದ್ದೀರಾ, ಇದಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದೀರಾ, ಎಲ್ಲೋ ಒಂದು ಹತ್ರ ಇತ್ತೀಚಿನ ದಿನಮಾನಗಳಲ್ಲಿ ಸ್ಲೋ ಆಗಿ ಫ್ಯಾಕ್ಟ್ರಿ ವಿರುದ್ಧವಾಗಿ ನೀವು ಗುಣಗುಡ್ತಾ ಇದ್ದೀರಾ, ನಮ್ಮ ಮ್ಯಾನೇಜ್ಮೆಂಟಿಗೆ ವಿರುದ್ಧವಾಗಿ ಗುಣಗುಡ್ತೀರಾ. ನಾವು ನಿಮಗೇನು ಕಡಿಮೆ ಮಾಡಿದ್ದೇವೆ? ಎಲ್ಲವನ್ನು ಕೊಟ್ಟಿದ್ದೇವೆ, ನೀವು ಕೇಳೋದು ಎಲ್ಲವನ್ನು ಕೊಟ್ಟಿದ್ದೇವೆ. ಆದ್ರೂ ಯಾಕೆ ನಿಮ್ಮ ಒಳಗಡೆ ಆ ಕೆಟ್ಟತನ ಇದೆ? ನಾನು ಬಯಸಿದೆ, ಇವತ್ತು ಆ ಕೆಟ್ಟತನ ಸತ್ತೋಗಿದೆ ಎಂಬುದಾಗಿ. ಎಷ್ಟು ಜನ ಬಯಸ್ತೀರಿ ನಿಮ್ಮ ಒಳಗಿರುವಂಥ ಕೆಟ್ಟತನ ಸತ್ತೋಗಿದೆ? ಆ ಬಾಕ್ಸಲ್ಲಿ ನೋಡಿದಂಥವ್ರು ಆ ಕೆಟ್ಟತನ ಇವಾಗ ಯಾರು ಅದನ್ನು ಸಮಾಧಿ ಮಾಡಿ ಬಂದಿರೋ ಕೈ ಎತ್ತಿರಿ ಅಂದರೆ ಅಷ್ಟರು ಕೈ ಎತ್ತಿದ್ರಂಥವ್ರು. ಹಲೋ,
ಇದು ಕತೆ ಅಲ್ಲ, ಕಥೆಯಾಗಿರ್ಬೋದು ಉಪಮಾನವಾಗಿ, ಬಟ್ ಆದರೆ ನನ್ನ ನಿನ್ನ ಜೀವನದ ಪ್ರಶ್ನೆ ಇದು. ಫ್ಯಾಕ್ಟ್ರಿ ಅಂದರೆ ದೇವರ ರಾಜ್ಯವಾಗಿದೆ. ಫ್ಯಾಕ್ಟ್ರಿ ಅಂದರೆ ದೇವರ ಸಭೆ ಆಗಿದೆ. ದೇವರ ಸಭೆ ನಿಮಗೆಲ್ಲವನ್ನು ಕೊಟ್ಟಿದೆ. ನಿಮ್ಮ ಪಾಪಗಳು ಇಲ್ಲಿ ಕ್ಷಮಿಸಲ್ಪಟ್ಟಿದೆ. ನೀವು ನೀತಿವಂತರಾಗಿದ್ದೀರಿ. ಪರಿಶುದ್ಧ ರಕ್ಷಣೆ ಎಂಬ ನಿಲುವಂಗಿ, ನೀತಿಯ ನಿಲುವಂಗಿ ನಿಮಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ರಕ್ತದಿಂದ ಕಂಪ್ಲೀಟಾಗಿ ಶುದ್ಧೀಕರಣವಾಗಿದ್ದೀರಿ. ದೇವರ ಮಕ್ಕಳವಾಗುವ ಅಧಿಕಾರವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಆ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಬಂದು ಆತನ ಅಪ್ಪ ತಂದೆ ಎಂಬುದಾಗಿ ಆರಾಧಿಸುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಸತ್ಯ ದೇವರನ್ನು ಕಂಡುಕೊಳ್ಳುವಂಥ ಮನೋನೇತ್ರವನ್ನು ದೇವರು ನಿಮಗೆ ತೆಗೆದಿದ್ದಾರೆ. ಆ ಜ್ಞಾನವನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವ ಅರ್ಹತೆ ಇಲ್ಲದಾಗಿಯೂ ಸಹ ದೇವರು ನಿಮಗೆ ಆ ಜ್ಞಾನವನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸಿ ತನ್ನ ಸನ್ನಿಧಾನದಲ್ಲಿ ನಿಮಗೊಂದು ಸ್ಥಾನವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಎಷ್ಟು ಸಾರಿ ನಾವು ದೇವರ ಸಭೆಗೆ, ದೇವರ ಸೇವಕರಿಗೆ ವಿರುದ್ಧವಾಗಿ ನಾವು ಮಾತಾಡ್ತೀವಿ. ಯೂಟ್ಯೂಬ್ನಲ್ಲಿ ನೋಡ್ತಿರುವಂಥ ನನ್ನ ಪ್ರೀತಿಯುಳ್ಳ ದೇವಜನರೇ, ನಿಮಗೂ ಸಹ ನಾನು ಮಾತನಾಡ್ತಾ ಇದ್ದೀನಿ. ನಿನ್ನ ರಕ್ಷಣೆ ಕುರಿತಾಗಿ ಯಾವತ್ತು ಗುಣಗುಟ್ಟಬೇಡ. ನಿನ್ನ ಸಭೆ ಕುರಿತಾಗಿ ಯಾವತ್ತು ಗುಣಗುಟ್ಟಬೇಡ. ನಿನ್ನ ಸೇವಕರ ಕುರಿತವಾಗಿ ಎಂದು ಗುಣಗುಟ್ಟಬೇಡ. ನಿನ್ನೊಳಗಡೆ ಇರುವಂಥ ಆ ಮನುಷ್ಯನನ್ನು ಸಾಯಿಸಿ ಆತನಿಗೆ ಕಫಿನ್ ಬಾಕ್ಸಲ್ಲಿ ಹಾಕಿ ಸಮಾಧಿ ಮಾಡಿಬಿಡು. ದೇವರು ನಿನ್ನನ್ನು ಉನ್ನತವಾಗಿ ದೇವರು ಆಶೀರ್ವದಿಸ್ತಾನೆ. Hallelujah. Today is the greatest day. Today is the day that the Lord has made. ಕರ್ತನು ಈ ದಿನ ನಮಗೋಸ್ಕರ ಉಂಟು ಮಾಡಿಕೊಟ್ಟಿದ್ದಾನೆ. We can ask God, God, give me one more chance. But God says, don't give up, because one life is a one chance. What a beautiful statement. Hear the word of God. The Luke chapter 12 and verse 15 ಅಲ್ಲಿ ದೇವರ ವಾಕ್ಯ ಯೇಸು ಸ್ವಾಮಿ ಜನರು ನೋಡಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಎಲ್ಲರೂ ಒಂದ್ಸರಿ ಹೇಳ್ರಿ, ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಯಾ ಕಮಾನ್. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಎಲ್ಲ ಹೇಳ್ರಿ, ಎಷ್ಟು ಆಸ್ತಿ ಇದ್ದರೂ ಏನಾಗುವುದಿಲ್ಲ ಅಂತ ಅದು. ನೋಡ್ರಿ, ಜೀವಾಧಾರಕ್ಕೋಸ್ಕರ ಅವ್ನು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಹೆಂಗಿದೆ ನೋಡ್ರಿ ಅವ್ನ ಫೇಸ್ ನೋಡ್ರಿ. ನಂದು 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 ಹಣ, ನಾನು ಮಾಡಿದ್ದು ಎಲ್ಲ ನಂದು, ನಾನು ಕೊಟ್ಟೀನಿ, ನಂದಿದು, ನನ್ನಿಂದ ಆಗಿದ್ದು. ಬಾಬಾ ಅವ್ನ ಮುಖ ನೋಡ್ರಿ. ಒಂದು ದುಡ್ಡಿದ್ರೆ ಹಿಂಗಾಗ್ತಾರೇನಪ್ಪ ಎಲ್ಲರೂ. ಹೆಂಗಿದೆ ನೋಡ್ರಿ ಅವನು. ಅನ್ಯಾಯವಾಗಿ ಗಳಿಸ್ಕೊಂಡಿದ್ದು ಯಾವುದು ನಿನ್ನ ಹತ್ರ ಉಳಿಯೋದೇ ಇಲ್ಲ. ಅನ್ಯಾಯವಾಗಿ ಗಳಿಸಿ ಇದ್ರ ಮೂಲಕವಾಗಿ ದೇವರಾಜ್ಯ ನಾನು ಸೇರ್ತೀನಿ ಅನ್ನೋದು ಜೀವಾಧಾರವಾಗುವುದೇ ಇಲ್ಲ. ಎಷ್ಟೇ ರಾಜ ವೈಭೋಗ, ಬಾಬಾ ಹೆಂಗೆ ಹಿಡ್ಕೋಣ ಈ ಮನುಷ್ಯ, ಬಾಬಾ ಏನೇನೆಲ್ಲ ಐತೆ ನೋಡ್ರಿ ಅಲ್ಲಿ. ಫುಡ್ಡು ಇಲ್ಲೇನಿದ್ದಾವೆ, ಬಾಟಲ್ಸ್ ಇದೆ, ಎಲ್ಲ ಐತೆ ನೋಡ್ರಿ ಅವನಿಗೆ. ತಿನ್ನು ಉಣ್ಣು ಕುಡಿಪಡಿ. ಆಮೇಲೆ ಈಗ ನೋಡಿ, ಇದೇನಿದು? ಏನು ಹೇಳ್ರಿ ಇದು? ದ ಪ್ರೈಡ್, ಗರ್ವ, ಈಗೋನೆಸ್. ಇದೇನು ಹೇಳ್ರಿ ಇದು? ಶೆಲ್ಫಿಶ್. ಯಾರಿಗೂ ನಾನು ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ದುರಾಸೆ, ಶೆಲ್ಫಿಶ್ ಅಂದ್ರೇನು? ಸ್ವಾರ್ಥತೆ, ಸಿಟ್ಟು, ಗರ್ವ. ಹೆಂಗಿದೆ ನೋಡ್ರಿ ಗರ್ವ. ಹಲೋ, ಯಾರಿಗೆ ತೋರಿಸ್ತೀರಿ ಗರ್ವ? ನಾವು ಯಾರಿಗೆ ಗರ್ವ ತೋರ್ಸಣ್ರಿ? ಯಾರ ಮೇಲೆ ನಾವು ಸಿಟ್ಟಾಗೋಣ? ಯಾಕೆ ನಾವು ಶೆಲ್ಫಿಶ್ ಆಗೋಣ? ಯಾಕೆ ಎಲ್ಲ ನನ್ನ ದುಡ್ಡು, ನಂದು, ಎಲ್ಲ ದುಡ್ಡು ಇರ್ತದೆ. ವಾಕ್ಯ ಹೇಳ್ತಿದೆ, ಹಣವು ಎಲ್ಲ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಡೋಂಟ್ ರನ್ ಬಿಹೈಂಡ್ ದ ಮನಿ. ಹಣದಿಂದ ಹೋಗಬೇಡ್ರಿ. ಅಥವಾ ಹಣಕ್ಕೋಸ್ಕರ ಯಾರನ್ನು ಮೋಸ ಮಾಡಬೇಡ್ರಿ. ದೇವ್ರ ಸನ್ನಿಧಾನದಲ್ಲಿ ಇವತ್ತೊಂದು ಒಬ್ಬ ದೇವ್ರ ಮನುಷ್ಯನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇವಲ ಹಣಕ್ಕೋಸ್ಕರ ಯಾರನ್ನು ಮೋಸ ಮಾಡಬೇಡ್ರಿ. ನಿಮ್ಮ ಒಳಗಡೆ ಯಾರಿಗಾದ್ರೂ ಹಣ ಕೊಡೋದಿದ್ರೆ, ನಿನ್ನ ಬಂಗಾರ ಆಸ್ತಿನೋ ಮಾರಿ ಫಸ್ಟ್ ಅವನ ಹಣವನ್ನು ತೀರಿಸು. ಅವನು ದೇವ್ರಿಗೆ ಮೊರೆ ಇಟ್ಟರೆ, ಸ್ವಾಮಿ ಇವು ನನಗೆ ಹಣ ಕೊಡಬೇಕಾಗಿತ್ತು ಅಂತಂದು ಹೇಳಿದರೆ, ದೇವರ ಮಧ್ಯಸ್ಥಿಗೆ ವಹಿಸಿದರೆ, ನಾನು ಹೇಳ್ತೀನಿ ಎಲ್ಲರೂ ಕೇಳಿಸ್ಕೊಳ್ಳಿ, ದೇವ್ರು ಏನಾದ್ರು ಒಂದು ವೇಳೆ ಮಧ್ಯಸ್ಥಿಗೆ ಆ ಮನುಷ್ಯನ ಪ್ರಾರ್ಥನೆ ಕೇಳಿ ಮಧ್ಯಸ್ಥಿಗೆ ವಹಿಸಿದರೆ, ನಿನ್ನ
ಫಾಲ್ ಡೌನ್ ಆಗ್ತಾ ಬೀಳ್ತಾನೆ ಹೋಗ್ತೀಯ. ಲಾಸ್ಟ್ ವೀಕ್ನಲ್ಲಿ ಒಂದು ವೀಡಿಯೋ ತೋರಿಸಿದೆ ಗೊತ್ತಾ, ಕ್ಲಿಪ್ನಲ್ಲಿ ಸಿಗಾಕೊಂಡಿರ್ತಾರೆ, ಹಣಕ್ಕೋಸ್ಕರ ಕೆಳ ಬಿದ್ದು ಬಿಡ್ತಾರೆ ಅವರು. ಎಸ್, ಫಾಲ್ ಡೌನ್ ಆಯ್ತಂದರೆ ನಾಚಿಕೆ ಅವಮಾನಕ್ಕೆ ಗುರಿ ಆಗಬೇಕಾಗ್ತದೆ. ಕಳ್ಳರ ಥರ ಕಣ್ಣು ತಪ್ಸ್ಕೊಂಡು ಹೋಗ್ಬೇಕಾಗ್ತಿದೆ. ಅವ್ನು ಫೋನ್ ಮಾಡಿದ್ರೆ ಫೋನ್ ತೆಗಿಯೋಕ್ಕಾಗೋದಿಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ನಾವು ಅವನದು. ಆಮೇಲೆ ಏನು ಮಾಡ್ತೀವಿ, ಅವನ ಮೇಲೆ ವಿರುದ್ಧವಾಗಿ ಗುಣಗುಟ್ಟಬೇಕಾಗ್ತದೆ. ಈಗ ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ರೀ, ಇದು ಭಯಂಕರ. ದಯವಿಟ್ಟು ಯಾರೂ ಮಾಡಬೇಡ್ರಿ ಹಿಂಗೆ, ನನಗೆ ಇಷ್ಟ ಆಗೋದಿಲ್ಲ ಅದನ್ನು. ದೇವ್ರ ಮಕ್ಕಳು ಆ ಥರ ಮಾಡೋದು, ಅವ್ನು ನೋಡಲಿ ಅಂತಂದೇಳಿ ಸ್ಟೇಟಸ್ಗಳು ಹಾಕೋದು, ಅವ್ನಿಗೆ ಅರ್ಥ ಆಗಲಿ ಅಂತಂದು ಹೇಳಿ ಅಂತ. ಏನು ಸಾಧಿಸ್ತೀರಾ? ಅದು ನಿಮಗೆ ಫ್ರಸ್ಟ್ರೇಷನ್ ನಡೆಸ್ತಿದೆ. ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಆಗ್ತಿತ್ತದು, ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಆಗ್ತಿದೆ. ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನೋಡೋದಾದ್ರಲ್ಲ, ಅವ್ನು ನೋಡಿದ್ನೇ ಇಲ್ಲೋ ಅಂತಂದ್ರೆ ಅಗ್ಲೆಲ್ಲ ಸ್ಟೇಟಸ್ ಚೆಕ್ ಮಾಡೋದು, ಅವ್ನು ನೋಡಿದ್ನೇ ಇಲ್ಲೋ. ಆಮೇಲೆ ಯಾರಿಗೆ ನಾನು ಕಳಿಸ್ಬೇಕಾಗಿತ್ತು ಅವ್ನು ನೋಡೇನಿಲ್ಲ, ಅಲ್ಲಿ ಬ್ಲೂ ಮಾರ್ಕ್ ಬಂದೈತಿಲ್ಲ ಅಂತ ಮತ್ತೆ ನೋಡೋದು. ಅದನ್ನು ಫ್ರಸ್ಟ್ರೇಷನ್ ಆಗ್ತೀರಾ ನೀವು. ಕಾಯಿಲೆ ಬರ್ತಿದೆ, ದೊಡ್ಡ ಕ್ಯಾನ್ಸರ್ ಕಾಯಿಲೆ ಬರ್ತದೆ. ಅದಕ್ಕೆ ಮೈಂಡ್ ಫ್ರಸ್ಟ್ರೇಷನ್ ಆಗಿ ನಿಮ್ಮ ರಕ್ಷಣೆಯಿಂದ, ಪವಿತ್ರಾತ್ಮನಿಂದ, ವಾಕ್ಯದಿಂದ, ದೇವರ ಪ್ರಸನ್ನತೆ ನಿಮ್ಮ ದೂರ ತೆಗೆದುಕೊಂಡು ಹೋಗ್ತಿದೆ. ಫರ್ಗಿವ್ ಆ್ಯಂಡ್ ಫರ್ಗೆಟ್. ಅವರನ್ನು ಕ್ಷಮಿಸ್ರಿ, ಮರ್ತು ಬಿಡ್ರಿ, ಅವ್ರಿಗೆ ಸಲ್ಲಿಸೋದನ್ನು ಸಲ್ಲಿಸ್ಬಿಡ್ರಿ. ಒಂದು ವೇಳೆ ಅವ್ರು ನಿಮಗೇನಾದ್ರು ಕೊಡೋಕ್ಕಾಗಿಲ್ಲ ಅಂದರೆ ಪ್ರಾರ್ಥನೆ ಮಾಡಿ ಸುಮ್ಬಿಟ್ಬಿಡ್ರಿ. ಡೋಂಟ್ ಬಿ ಆರೋಗ್ಯಂಟ್. ಈ ಥರ ಆಗ್ಬಿಡ್ರಿ. ಇದು ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ, ಈ ಯಾವುದು ಒಳ್ಳೆಯದಲ್ಲ ರೀ. ಇದು ನೋಡೋಕ್ಕೆ ಚಿತ್ರ ಆಗಿರ್ಬೋದು, ಬಟ್ ಈ ಚಿತ್ರ ಮಾತನಾಡ್ತೈತೆ. ಹಲೋ, ಅದಕ್ಕೆ ಯೇಸು ಹೇಳ್ತಾರೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆ ಆಗಿರ್ರಿ. ಬಿ ಕೇರ್ಫುಲ್, ಬಿ ಅವೇರ್. ಎಚ್ಚರಿಕೆ ಆಗಿರಿ ಎಂದಾಗ ದೇವರ ವಾಕ್ಯ ಹೇಳ್ತಿದೆ. ಅದಕ್ಕೆ ಯೇಸು ಒಂದು ಸಾಮ್ಯ ಹೇಳ್ತಾರಂತೆ. ಏನು ಹೇಳಿದ್ರು? ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಇಲ್ಲಿ ನೋಡಿ ಹೇಳ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಇಲ್ಲಿದೆ ನೋಡ್ರಿ. ಆಮೇಲೆ ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ, ಅವನು ಹೇಳ್ತಾನಂತೆ, ಅವನ ಜೀವಾತ್ಮಕ್ಕೆ ಏನಂತ ಹೇಳ್ತಾನೆ? ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು. ಹಂಗಂತ ಹೇಳ್ಕೊಂತಾನಂತೆ. ಅವನು ಹೇಳ್ತಾನಂತೆ, ಭಾಳ ದುಡ್ಡೈತೆ ನನ್ನ ಹತ್ರ, ಓಕೆ, ಇನ್ನು ಅನೇಕ ವರ್ಷಗಳೇ ಬೇಕಾದಷ್ಟು ಸಮೃದ್ಧಿ ನನಗಿದೆ. ಓಕೆ, ಈಗ ಏನು ಮಾಡು? ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಹೌದಾ? ಎಲ್ಲರೂ ಹೇಳ್ರಿ, ನಾನವನಲ್ಲ. ಚೆನ್ನಾಗಿ ಹೇಳ್ತೀರಿ. ಆಮೇಲೆ ಆದರೆ ದೇವರು ಅವನಿಗೆ, 3 ಸರಿ ನಾನು ಯಾವಾಗ ಆದರೆ ನಾನು ಓದ್ಬೇಕಾದ್ರೆ ಹಂಗೆ ಓದ್ತೀನಿ ಬೈಬಲಲ್ಲಿ. ಆದರೆ ದೇವರು ಅವನಿಗೆ, ದೇವರು ಬಂದು ಅವನಿಗೆ ಕೇಳ್ತಾನಂತೆ, ಬುದ್ಧಿಹೀನನು ನೀನು, ಹುಚ್ಚಿ. ನನ್ನ ಟ್ರಾನ್ಸ್ಲೇಷನ್ ಇದು, ಸ್ಪೆಷಲ್ ಟ್ರಾನ್ಸ್ಲೇಷನ್ ಇದು. ಏನಿದು? ಬುದ್ಧಿಹೀನನೇ. ಆಮೇಲೆ ಏನ್ ಹೇಳ್ತಿದೆ? ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಇವತ್ತು ರಾತ್ರಿ ನಿನಗೆ ಸ್ವೀಟ್ ಆಗಿ, ಶಾರ್ಟ್ ಆಗಿ, ಬ್ಯೂಟಿಫುಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೆಂಗಾಗುತ್ತೆ? ಹೆಂಗಾಗಿ? ಸ್ವೀಟ್ ಆಗಿ, ಲೈಟ್ ಆಗಿ, ಶಾರ್ಟ್ ಆಗಿ, ಬ್ಯೂಟಿಫುಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದ್ರೆ ಇವತ್ತು ಏನಾಗ್ತಿ? ರಾತ್ರಿ ಸತ್ತು ಹೋಗ್ತೀನಿ ನೀನು. ಆಮೇಲೆ ನಿನ್ನ ಕಡೆಯಿಂದ ಕೇಳುವವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು? ಒಂದ್ಸರಿ ಕೇಳ್ರಂಗೆ ಜೋರಾಗೆ. ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು? ಈಗ ಹೇಳ್ರಿ, ನಾನು ಸಿದ್ಧ ಮಾಡಿಟ್ಟಿರ್ಕೊಂಡಿರೋದು ಯಾರು? ಹಿಂಗೆ ಎದೆ ತಟ್ಕೊಂಡು ಹೇಳ್ರಿ, ಕಮನ್. ಇನ್ನೊಂದ್ಸರಿ ಚಂದ್ರಣ್ಣ, ಇನ್ನೊಂದ್ಸತಿ ಮೈಕಲ್ ಜೋರಾಗಿ. ಎಲ್ಲರೂ ಸೇರಿಸಿ ಹೇಳ್ರಿ. 1 2 3 ಸ್ಟಾರ್ಟ್. ನಾನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು? ನನಗೆ ವಿಲ್ ಬರೀರಿ. ನನಗೆ ವಿಲ್ ಬರೀರಿ. ಎಲ್ಲ ತಗೊಂಡು ಸೇವೆ ಮಾಡ್ತೀನಿ, ಬಡವ್ರಿಗೆಲ್ಲ ಹಂಚಿಬಿಡ್ತೀನಿ, ಎಲ್ಲ ಕೊಟ್ಟು ನಾನು ಹಿಡ್ಕೊಳಲ್ಲ. ಅಯ್ಯೋ ಅಪ್ಪ, ಆಮೇಲೆ ನೀವು ಪರ್ಲಕ್ಕೆ ಹೋಗಿ ನಾನು ನರ್ಕಕ್ಕೆ ಹೋದ್ರೆ ಏನು ಮಾಡ್ತೀಯ?
ಇದು ಇನ್ನೂ ಡೇಂಜರ್. ನಾನು ನಿಮ್ಮ ಆಸ್ತಿನೆಲ್ಲ ತೊಗೊಂಡು ಓಕೆ ಎಲ್ಲೆಲ್ಲಿ ಚರ್ಚ್ಗಳಿಲ್ಲ ಚರ್ಚ್ ಕಟ್ಟಿಸ್ಬಿಡ್ತೀನಿ ಆಮೇನ್. ಯಾವ ಸೇವಕರು ಕೊರತೆಯಲ್ಲಿದ್ದಾರೆ ಅವ್ರಿಗೆ ಕಟ್ಬಿಡ್ತೀನಿ ಆಮೇನ್. ಯಾವ ಮಕ್ಳಿಗೆ ಫೀಸ್ ಕಟ್ಬಿಡ್ತೀನಿ ಆಮೇನ್. ಯಾರು ಎಜುಕೇಷನ್ ಫಂಡ್ ಅಂತ ಇಟ್ಬಿಡ್ತೀನಿ ಆಮೇನ್. ಯಾರು ಕಾಯಿಲೆಯಲ್ಲಿದ್ದಾರೆ ಅವ್ರ ಏನದು ಹೆಲ್ತಿಗೋಸ್ಕರ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಟ್ಬಿಡ್ತೀನಿ ಆಮೇನ್. ಈಗೇನಾಗ್ತಿದೆ, ಎಲ್ಲಿ ಗಂಟೆಲ್ಲಿದೆ ಈಗ? ಪರಲೋಕದಲ್ಲಿ ಗಂಟೆ. ಪ್ರೈಸ್ ಅಲೋ. ಯಾವುದು ಕೂಡ ಜೀವಾತ್ಮಕ್ಕೆ ಆಧಾರವಾಗುವುದಿಲ್ಲ ರೀ. ಪ್ಲೀಸ್ ದೇವ್ರ ಸನ್ನಿಧಾನ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಓಕೆ ನಿಮ್ಮನ್ನು ನೀವು ಪ್ರತಿಷ್ಠೆ ಪಡಿಸ್ಕೊಳ್ರಿ. ಯಾವ ಈಗೋನೆಸ್ ಆಗಲಿ, ಪ್ರೈಡ್ ಆಗಲಿ, ಓಕೆ ಅಂದರೆ ಏನದು ಗರ್ವ ಆಗಲಿ, ಓಕೆ ಆಮೇಲೆ ದುರಹಂಕಾರ ಆಗಲಿ, ಗರ್ವ ಆಗಲಿ, ಯಾವುದು ದೇವ್ರ ಸನ್ನಿಧಾನದಲ್ಲಿ ನಿಲ್ಲೋದಿಲ್ಲ. ಈ ಸಂದೇಶ ಯಾರೂ ಕೊಡೋದಿಲ್ಲ ರೀ. ಇಂಥ ಸಂದೇಶ ನಿಮ್ಮನ್ನು ಖಂಡಿಸಿ ಯಾರೂ ಹೇಳೋದಿಲ್ಲ. ಮೊನ್ನೆ ಒಬ್ಬರು ಯೂಟ್ಯೂಬ್ನಲ್ಲಿ ನನಗೆ ಒಬ್ಬರು ಬ್ಯಾಂಗ್ಳೂರಿಂದ ಫೋನ್ ಮಾಡಿ ಹೇಳ್ತಾಯಿದ್ರು, ಪಾಸ್ಟರ್ ನಿಮ್ಮ ಸಂದೇಶ ನಾನು ನೋಡಿದೆ, ಈ ಥರ ಯಾರೂ ವಾಕ್ಯ ಹೇಳೋದಿಲ್ಲ ಪಾಸ್ಟರ್, ನೀವು ಡೈರೆಕ್ಟಾಗಿ ಖಂಡಿಸಿ ಹೇಳ್ತೀರಾ, ನಿಮ್ಮ ಸಂದೇಶ ನಮಗೆ ಭಾಳ ಇಷ್ಟ, ನಿಮ್ಮ ಸಂದೇಶ ಬರೋದೇ ಕಾಯ್ತಾ ಇರ್ತೀವಿ ನಾವು. ಪ್ರೈಸ್ ಅಲೋ. ಇನ್ನೊಂದು ಅಮ್ಮ ಹೇಳ್ತು, ಪಾಸ್ಟರ್ ನಿಮ್ಮ ಸಂದೇಶ ಬಂದ ನನ್ನ ಮಕ್ಳು ತಲೆ ಕುಟ್ಟಿ ಕೂರಿಸ್ತೀನಿ ಟಿ ವಿ ಮುಂದೆ, ನೋಡಿಲ್ಲ ರವಿ ಪಾಸ್ಟರ್ ಸಂದೇಶ ಬರ್ತಿದ್ದು ಕೇಳಂತಿದ್ದು ಹೇಳಿ ಅಂತ. ಓಕೆ ಪ್ರೈಸ್ ಅಲೋ. ಅದಕ್ಕೆ ವಾಕ್ಯ ಹೇಳ್ತಿದೆ ಏನಂತೆ, ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಯೇಸು ಸ್ವಾಮಿ ಇನ್ನೂ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗ್ಲಿಕ್ಕೆ ಹೆಣಗಾಡ್ರಿ. ಬಹುಜನ ಒಳಕ್ಕೆ ಹೋಗೋದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂತಾನು. ನಾನು ಮಾಡ್ದಂಗೆ ಮಾಡ್ರಿ, ನೀವು ಎಲ್ಲಿಯವರು, ನಿಮ್ಮ ಗುರುತೇ ನನಗೆ, ನಿಮ್ಮ ಗುರುತು ಇಲ್ಲ. ಇದು ನಾನು ಹೇಳಿದ್ರೆ ತೊಂದರೆ ಇಲ್ಲ, ನನ್ನನ್ನು ಬೈರಿ ಓಕೆ ಬಂದು ಒಂದು ಹೊಡೆದೋಗ್ಬಿಟ್ರಿ ಚಿಂತೆ ಇಲ್ಲ. ಆದರೆ ಯೇಸು ಸ್ವಾಮಿ ಮಾತ್ರ ಹೇಳಬಾರ್ದು ಇದನ್ನು. ಯೇಸು ಸ್ವಾಮಿ ಮಾತ್ರ ನಮ್ಮ ಕುರಿತಾಗಿ ಹೇಳಬಾರ್ದು ರೀ. ಇನ್ನೊಂದು ಗೊತ್ತಾ, ಎಲ್ಲರ ಕಿವಿಗೊಟ್ಟು ಕೇಳಿಸ್ಕೊಡ್ರಿ, ನಮಗೆ ವಯಸ್ಸಾಗ್ತಾಯಿದೆ, ನಮ್ಮ ಕೂದಲೇ ಬೆಳ್ಳಗಾಗ್ತಾಯಿದೆ, ಚರ್ಮ ಸ್ಕಿನ್ ಎಲ್ಲ ಚೇಂಜ್ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಭಯ ಹುಟ್ಟಿಸುವಂಥ ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ, ನಮ್ಮ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ. ನಮ್ಮ ಮಕ್ಕಳು ಅವ್ರಿಗೆ ಜೀವನ ರೂಪಿಸ್ಬೇಕಾಗಿದೆ. ಅಂದರೆ ನಮಗೆ ನಮ್ಮ ಮಕ್ಕಳು ನಮ್ಮ ಅಪ್ಪಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನಬಾರ್ದು, ನಮ್ಮ ಅಮ್ಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ನಮ್ಮ ಮಕ್ಕಳು ಹೇಳಬಾರ್ದು. ನಮ್ಮ ಮಕ್ಕಳ ಮುಂದೆ ನಾವು ಗೌರವವಾಗಿ ದೇವರ ಮಕ್ಕಳಾಗಿ ಜೀವಿಸೋಣ. ನಮ್ಮ ಅಭಿಷೇಕ ಅವ್ರಿಗೆ ಇಂಪಾರ್ಟೇಷನ್ ಆಗುತ್ತೆ. ಪ್ರೈಸ್ ಅಲೋ. ಅದಕ್ಕೆ ವಾಕ್ಯ ಹೇಳ್ತಿದ್ದು ನೋಡ್ರಿ, ಹೆಂಗೋಗ್ರಿ, ನಿಮ್ಮ ಶಿಲ್ಬೆನ ಹೊತ್ತುಕೊಂಡು ಇಕ್ಕಟ್ಟಾದ ಬಾಗಿಲಿಂದ ಸ್ವಾಮಿನ ದರ್ಶಿಸ್ರಿ. ಇಲ್ಲಿ ಹೋಗ್ಬೇಡ್ರಿ, ಹಿಂಗೆ ಅಗಲವಾದ ಮಾರ್ಗದಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಗಿಟಾರ್ ತೊಗೊಂಡು ನೋಡಿಲ್ಲ, ಎಲ್ಲಿದೆ ಟಾಪಲ್ಲಿ ನಿಂತ್ಕೊಂಡು ಗಿಟಾರ್ ಬರ್ಸ್ಕೊಂಡು ಕಾಯ್ತಾ ಇದ್ದಾನೆ ಸಾಹೇಬ. ಎಂಡೆಲ್ಲಿದೆ, ಸೀದಾ ಅಲ್ಲಿಂದ ಜಂಪ್ ಮಾಡ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ರಹ್ಮ ರಾಕ್ಷಸ ಕಾಯ್ತಾ ಇದ್ದಾನೆ. ಎಂಥ ರಾಕ್ಷಸ? ಬ್ರಹ್ಮ ರಾಕ್ಷಸ ಕಾಯ್ತಾ ಇದ್ದಾನೆ ನುಂಗಕ್ಕೆ. ಪ್ಲೀಸ್, ಇದು ಇಕ್ಕಟ್ಟಾಗಿರ್ಬೋದು, ಕಷ್ಟ ಆಗಿರ್ಬೋದು, ಸಹಿಸ್ಕೊಂಡು ಮುಂದೆ ಹೋಗ್ರಿ. ಶಿಲ್ಬೆ ಹೊತ್ಕೊಂಡು ಹೋಗುವಂಥದ್ದು ಅದು ನಮಗೆ ಸಿಕ್ಕ ಸೌಭಾಗ್ಯ ಅಷ್ಟೇ. ಆಮೇಲೆ ಆದರೆ ಒಂದು ವೇಳೆ ಡೋರ್ ಕ್ಲೋಸ್ ಆಯ್ತು ಅಂದರೆ ದೇವ್ರು ಹೇಳ್ತಾರೆ, ನೀವು ಯಾರೋ ನನಗೆ ಗೊತ್ತಿಲ್ಲ. ಪರಲೋಕದ ಬಾಗಿಲು ಮುಚ್ಚುತ್ತಾ ಅಂದರೆ ನೀವು ಯಾರು ಗೊತ್ತಿಲ್ಲ ಹೋಗ್ರಿ ಅಂತ ಹೇಳ್ತಾರೆ. ಒಂದು ವೇಳೆ ಅಲ್ಲಿ ಬಂದು ನಾವು ಭಿಕ್ಷೆ ಬೇಡಿ ರಾಜನ ವೇಷದಲ್ಲಿ ಬಂದು ನಾನು ಫುಲ್ ಕಿಂಗ್, ನನಗೆ ಬಾಗಿಲು ತೆಗಿ ಅಂದ್ರೂ ಕೂಡ ದೇವದೂತ ಹೇಳ್ತಾನೆ, ಸಾರ್ ನೀವು ಯಾರ ನನಗೆ ಗೊತ್ತೇ ಇಲ್ಲ, ಹೋಗ್ರಿ ಸಾರ್ ಅಂದ್ಬಿಡ್ತಾರೆ. ಭೂಲೋಕದಲ್ಲಿ ನೀನು ಅಂಥ ಐಶ್ವರ್ಯವಂತನಾಗಿ ಗರ್ವಿಷ್ಠನಾಗಿ ನೀನು ಬದುಕಿರ್ಬೋದು, ಬಟ್ ಆದರೆ ಸ್ವಾಮಿಯ ಬಾಗಿಲ ಬಳಿಗೆ ಬಂದಿದ್ದ ತಕ್ಷಣ, ಪರಲೋಕದ ಬಾಗಿಲ ಬಳಿಗೆ ಬಂದಿದ್ದ ತಕ್ಷಣ ದೇವದೂತ ಹೇಳ್ತಾನೆ, ನೋ ಐ ಕ್ಯಾನಾಟ್ ಓಪನ್ ದ ಡೋರ್. ಓಕೆ, ಪ್ರೈಸ್ ಅಲೋ, ಪ್ರೈಸ್ ಅಲೋ. ಹಾಗಾದರೆ ಸಾವು ಬರೋದಂತ ಗ್ಯಾರಂಟಿ, ಪರಲೋಕದ ಮುಂದೆ ಬಾಗಿಲ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಗ್ಯಾರಂಟಿ. ಹಲೋ, ಪರಲೋಕದ ದ್ವಾರದ ಮುಂದೆ ಹೋಗಿ ನಿಂತ್ಕೊಳ್ಳೋದು ಗ್ಯಾರಂಟಿ. ಒಂದು ದಿನ ಬರ್ತದೆ ಈ ರೀತಿ ಕಫಿನ್ ಬಾಕ್ಸಲ್ಲಿ ಇಬ್ಬರು ಸಾಯ್ತಾರೆ. ಒಬ್ಬನು ಐಶ್ವರ್ಯವಂತನೂ ಸಾಯ್ತಾನೆ, ಒಬ್ಬನ ಭಿಕ್ಷೆಗಾರನೂ ಕೂಡ ಸಾಯ್ತಾನೆ. ಹೇಳ್ರಿ, ಯಾರಿದಲ್ಲಿ ಪರಲೋಕಕ್ಕೆ ಹೋಗ್ಬೋದು? ಐಶ್ವರ್ಯವಂತನ್ರಿ ಪರಲೋಕಕ್ಕೆ ಹೋಗಲ್ಲ. ಇವನು ನೋಡ್ರಿ ಏನಾಗುತ್ತೆ ಅದು. Stop. You may not enter. Why?
I donated so much money. You are arrogant and prideful. You loved only money and your own pleasure, and there was no God in your heart. Your name is not written in the book of life. You were poor all your life, but you never stopped trusting in God. A warning from God, but 99% of people will skip this. Revelation chapter 20, verse 15. And whoever was not found written in the book of life was cast into the lake of fire. Success is not about a car, a house, a career, or a marriage. Success is when Jesus Christ writes your name in his book of life. Dear God, please Come on, save come the on. person who passes this Come on, along give the best clap to and Jesus. offers a sincere amen. Our God is today is calling you. ದೇವರು ನಮ್ಗೆ ಕಾಯ್ತಾ ಇದ್ದಾನೆ. And he is ready to give one more chance. Because we are living in this earth. ನಾವಿನ್ನೂ ಈ ಭೂಲೋಕದಲ್ಲಿ ಜೀವಿಸ್ತಿರೋದ್ರಿಂದ ದೇವರು ಹೇಳ್ತಿದ್ದಾನೆ, ಡೋಂಟ್ ಗಿವ್ ಅಪ್. ಬಿಕಾಸ್ ಒನ್ ಲೈಫ್ ಈಸ್ ಎ ಒನ್ ಚಾನ್ಸ್. ಹೋಲ್ಡ್ ಇಟ್, ಅದನ್ನು ಹಿಡ್ಕೊಳ್ರಿ. ನಮಗೆ ಕೊಟ್ಟ ಒಂದು ಜೀವನವನ್ನು ಹಿಡ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಸ್ವಾಮಿ ಇವತ್ತು ಕರೀತಾ ಇದ್ದಾನೆ. ನಾವು ಹೇಳ್ಬೋದು, ಪಾಸ್ಟರ್ ರವಿ ಪಾಸ್ಟರ್ ನೀನು ಚರ್ಚಿಗೆ ಬರೋಲ್ಲ ಅಂತ ಹೇಳ್ಬೋದು. ನೋ ಪ್ರಾಬ್ಲಮ್, ನಾನು ಚರ್ಚಿಗೆ ಬರದೇ ಇದ್ರೆ ನೀವು ಕೂಡ ಚಿಂತೆ ಇಲ್ಲ ರೀ, ನಾನೇನು ಬೇಸರ ಆಗೋದಿಲ್ಲ ನಿಮ್ಮ ಮೇಲೆ. ಮುತ್ತು ನಿಮಗೆ ಮುತ್ತು ಕಳಿಸ್ಕೊಡ್ತೀನಿ, ಪ್ರೇಯರ್ ಮಾಡಿ ಕಳಿಸ್ಕೊಡ್ತೀನಿ, ಡೋಂಟ್ ವರಿ. ಬಟ್ ಆದರೆ ಅಲ್ಲಿ ತಪ್ಪಿಸ್ಕೊಬೇಡ್ರಿ. ದೇವರ ಕರುವಿಕೆಯಿಂದ ಯಾರೂ ತಪ್ಪಿಸ್ಕೊಳ್ಬೇಡ್ರಿ. ಅದು ನಮ್ಮ ಡೆಸ್ಟಿನಿ, ಇದು ನಮ್ಮ ಅಂತ್ಯ. ಹಣದಿಂದಾಗಲಿ, ಗರ್ವದಿಂದಾಗಲಿ, ಅಹಂಕಾರದಿಂದಾಗಲಿ ನಾವ್ಯಾರೂ ದೇವರಾಜನ ಸಂಪಾದಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ಇಬ್ಬರು ಮನುಷ್ಯರು ಸತ್ತರು, ಮೇಲೆ ಹೋದರು. ಒಬ್ಬನು ಎಲ್ಲಿಗೋದ? ನರಕಕ್ಕೆ ಹೋಗಿಬಿದ್ದ. ಇನ್ನೊಬ್ಬನು ದೇವರಾಜ್ಯದ ಒಳಗಡೆ ಹೋದ. ಸಿಸ್ಟರ್ಸ್, ನಿಮ್ಮ ಬಗ್ಗೆನೇ ಒಂದು ವಿಡಿಯೋ ಇದೆ ನೋಡ್ರಿ. Lord, I did many good works and I'm confident my name is in your book. I did not find it. What do you mean? Look again. I've looked a ಅವಳು second ಹೇಳ್ತಾಳೆ, time. ನನ್ನ ಹೆಸರು Your ಜೀವಬಾದ್ರ name is not ಬುಕ್ಕಲ್ಲಿ ಐತೆ written in the ನೋಡ್ರಿ book of ಅಂತ. life. ನೋಡಿ ಇನ್ನೊಂದ್ಸತಿ ನೋಡ್ರಿ ಅಂತ ಹೇಳ್ತಾಳೆ ಅವಳು. Let's look at your life. ನಿನ್ನ ಜೀವನ ನೋಡಿ ಹೇಗಿದೆ ಈಗ. ಅವಳ ಜೀವನ ತೋರಿಸ್ತಾ ನೋಡ್ರಿ ಈಗ. You had a secret lover no one knew about. You manipulated your husband and children and was very prideful. Bitterness toward her family. Living for money more than God. Refusing to repent when convicted. You knew the truth but continued in sin. Thou shalt not commit adultery. Thou shalt have no other gods before me. Please, no, forgive me. There is no repentance in the grave. Oh, my Lord, please don't send me to hell. I don't want to go. ನಿನ್ನ ಪರಿಸ್ಥಿತಿ ಹಿಂಗಿದ್ರೆ ಹೆಂಗಿರುತ್ತೆ? What is hidden on earth is revealed before heaven. ಒಂದು ಪುಸ್ತಕ ಇದೆ ರೀ. ಆ ಬುಕ್ನಲ್ಲಿ ನಮ್ಮ ಎಲ್ಲ ಭೂಲೋಕದ ಜೀವನಗಳು ದೇವರು ಅದನ್ನು ಬರೆದಿಟ್ಟಿದ್ದಾನೆ. ಸೀಕ್ರೆಟಾಗಿ ನಾವು ಏನೇ ಮಾಡಿದ್ರು ಇಲ್ಲಿ ಎಲ್ಲರ ಕಣ್ಣಿಗೆ ಮಣ್ಣೆರಚ್ಬೋದು, ಆ ಪುಸ್ತಕದಿಂದ ಮಣ್ಣೆರೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಯಾವ ಸಂಗತಿಗಳು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ದೇವರ ಮುಂದೆ ಉತ್ತರ ಕೊಡಬೇಕಾಗಿದೆ. ಅವಳು ಕೇಳ್ತಾಳೆ, ನನ್ನ ಹೆಸರು ಜೀವಬಾದ್ರ ಪುಸ್ತಕದಲ್ಲಿ ಆಯ್ತಾ? ಏಂಜಲಿಗೋ ಕೇಳ್ತಾಳೆ. ಆ ದೇವದೂತನೇ, ಇಲ್ಲ ಸಿಗಲಿಲ್ಲ. ಇನ್ನೊಂದು ಸತಿ ನೋಡು, ಇನ್ನೊಂದು ಸತಿ ಹುಡುಕು. ಎಲ್ಲ ಹುಡುಕಿದೆ, ಎಲ್ಲಿ ಸಿಗಲಿಲ್ಲ. ಇನ್ನೊಂದು ಬುಕ್ ತೆಗೆದ, ಬಾಯಲ್ಲಿ ನಿನ್ನ ಜೀವನ ಹಿಂಗಿದೆ ನೋಡು ಅಂತಂದೇಳಿ. Yes, your name is here. ನಿನ್ನ ಹೆಸರಲ್ಲಿದೆ. ಯಾಕೆ ಅವಳು ಪರಲೋಕಕ್ಕೆ ಹೋಗ್ತಾಳೆ? Go forth and be blessed. ಒಳಗೆ ಹೋಗಿ Please watch over them, keep them safe and healthy. I am so grateful for all you have given us. Amen. I hope this helps you through the night. Thank you, ma'am. Thank you so much. No, I've lost everything. ಎಲ್ಲ ಕಳ್ಕೊಂಡ್ರು ಕೂಡ Why? I don't understand. ಅವಳು I trust in you, Lord. ಎಲ್ಲ ಕಳ್ಕೊಂಡ್ರು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾಳು. Give me strength. God, my Lord, your grace shines upon me. I offer my eternal praise and gratitude. ವಾವ್. Mama, we've missed you so much. Oh, my babies. God never forgets the faithful prayers of his children.
ಯಾಕೆಲ್ಲ ಸೈಲೆಂಟ್ ಆಗಿಬಿಟ್ರಿ? ಭೂಲೋಕದಲ್ಲಿ ಮಾಡಿದ ಎಲ್ಲದಕ್ಕೂ ಒಂದಿನ ದೇವರಲ್ಲಿ ಪ್ರತಿಫಲ ಇದ್ದಾರೆ. ಇಲ್ಲಿ ನಾವು ಕಳ್ಕೋಬೋದು, ಆದರೆ ನಾವು ಅಲ್ಲಿ ಹೊಂದುವವರಾಗಿದ್ದೇವೆ. ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ, ಪರಿಶುದ್ಧತೆಗೋಸ್ಕರ ಏನಾದರೂ ಕಳ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಹೃದಯ ತೊಗೊಂಡು ಆ ಗಟ್ಸಿಂದ ಕಳ್ಕೊಡ್ರಿ. ಏನಾದರೂ ಹೋಗೋದಿದೆಯಾ ದೇವರಾಜ್ಯ ವಿಷಯದಲ್ಲಿ? ಹೋಗಲಿ. ಆಮೇನ್. ಯಾವುದು ಕೂಡ ನನ್ನನ್ನು ಪರಲೋಕ ರಾಜ್ಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವುದು ಕೂಡ ಕಾರಣ ಆಗಬಾರ್ದು. ದೇವರ ರಾಜ್ಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವುದು ಕೂಡ ಕಾರಣ ಆಗಬಾರ್ದು. ನಾವು ಆ ರಾಜ್ಯಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ನಮ್ಮ ಹೆಸರು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನೆಲ್ಲರ ಹೆಸರುಗಳು, ಈ ಆಲಯದಲ್ಲಿ ಕೂತ್ಕೊಂಡಿರುವಂಥ ನಮ್ಮೆಲ್ಲರ ಹೆಸರುಗಳು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಡೋಂಟ್ ಲಾಸ್ ಇಟ್. ಕಳ್ಕೊಳ್ಬೇಡ್ರಿ ಅದನ್ನು. ಟುಡೇ ಇಸ್ ದ ಡೇ ಗಾಡ್ ಹ್ಯಾಸ್ ಗಿವನ್ ಅಸ್ ಒನ್ ಮೋರ್ ಚಾನ್ಸ್. ಇವತ್ತೇ ನಾವಿನ್ನ ಭೂಲೋಕದಲ್ಲಿ ಇದ್ದೇವೆ, ಇನ್ನೂ ಉಸಿರಾಡ್ತಾ ಇದ್ದೇವೆ. ಇನ್ನೊಂದು ನಮಗೊಂದು ಅವಕಾಶ ದೇವರು ಕೊಡ್ತಾನೆ. ರಿಪೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪೆಂಟ್? ರಿಪೆಂಟ್ ಅಂದರೆ ಏನು ರೀ? ಪಶ್ಚಾತ್ತಾಪ ಪಡ್ರಿ. ಆ್ಯಂಡ್ ಟರ್ನ್ ಟು ಗಾಡ್. ದೇವರ ಕಡೆಗೆ ತಿರ್ಕೊಳ್ರಿ. ಇವತ್ತೊಬ್ಬ ಪ್ರವಾದಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನೆಲ್ಲರನ್ನ ಎಚ್ಚರಿಸ್ತಾ ಇದ್ದೇನೆ. ಐ ಆಮ್ ನಾಟ್ ಹಿಯರ್ ಎನಿಬಡೀಸ್ ರಿಲೇಷನ್. ಇವತ್ತು ನಾನು ಯಾರ್ದು ನಿಮಗೆ ರಿಲೇಷನಾಗಿ ನಾನು ಅಲ್ಲಿ ನಿಂತ್ಕೊಳ್ತಾ ಇಲ್ಲ. ನಾನು ನಿಮ್ಮನ್ನು ಎಚ್ಚರಿಸುವಂಥ ಒಬ್ಬ ಪ್ರವಾದಿಯಾಗಿ ನಿಂತ್ಕೊಂಡು ನಾನು ನಿಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದ್ದೇನೆ. ಇಷ್ಟು ಮಾತು ಹೇಳಲಿಕ್ಕೆ ಯಾವುದೋ ಊರಿಂದ, ಯಾವುದೋ ರಾಜ್ಯದಿಂದ, ಯಾವುದೋ ದೇಶದಿಂದ ಪ್ರವಾದನೆ ಕರ್ಕೊಂಬಂದು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ ರೀ. ಪ್ರತಿ ದೇವ್ರ ವಾಕ್ಯ ನಮಗೆ ಪ್ರವಾದನೆ ವಾಕ್ಯವಾಗಿದೆ. ಇವತ್ತಿನ ಪ್ರತಿ ಸಂದೇಶ ಇವತ್ತು ಪ್ರವಾದನೆಯ ವಾಕ್ಯವಾಗಿದೆ. ಯಾವುದು ಕೂಡ ನಿಮ್ಮನ್ನು ದೇವ್ರ ರಾಜ್ಯದಿಂದ ಅಗಲಿಸಲಿಕ್ಕೆ ಸಮಯ ಅವಕಾಶವನ್ನು ಕೊಡಬೇಡಿ. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳುವವನಾಗಿದ್ದಾನೆ. Hallelujah. Look at I here. worked hard. I built businesses. I made it. Your name is not written here. These are things you did while you were alive. Cheating people in business. Cheating the people in especially business. withholding money when they did the work. Loving money more than God. Ignoring your children and wife. Living in pride and arrogance. Refusing to repent. Thou shalt not steal. Thou shalt not covet. Honor your family. You cannot serve God and mammon. No! Oh God, no! Help me! What profits a man to gain the world but lose his soul? ಹೆಂಗಿರ್ತದ್ರಿ ಈ ಪರಿಸ್ಥಿತಿ? ಆದರೆ ಈ ವಿಡಿಯೋ ನಮಗೇನು ಹೇಳ್ತೈತೆ ಅಂದರೆ, ಡೋಂಟ್ ಚೀಟ್ ದ ಪೀಪಲ್ ಫಾರ್ ದ ಸೇಕ್ ಆಫ್ ಮನಿ. ಹಣಕ್ಕೋಸ್ಕರ ಜನರನ್ನು ಚೀಟ್ ಮಾಡಬೇಡ್ರಿ. ಡೋಂಟ್ ಚೀಟ್. ಕಳ್ಳತನವು, ಮೋಸವು ನಮ್ಮನ್ನು ದೇವರ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡುವುದಿಲ್ಲ. ಒಂದು ವೇಳೆ ಆ ಮೋಸ ನಮ್ಮ ಒಳಗಡೆ ಇತ್ತಂದರೆ, ದಿಸ್ ಇಸ್ ದ ಡೇ, ಇದೊಂದು ಸಮಯವಾಗಿದೆ. God has given us one more chance. Because one life is one chance. ಮುಲಾಜಿಂದ ಕಳಿಸ್ಬಿಡ್ತಾರೆ ನರಕಕ್ಕೆ. ಮುಲಾಜ ಇಲ್ಲ ಅಲ್ಲಿ. ಈ ವಿಡಿಯೋ ಸುಮ್ಮನೆ ನಿಮಗೇನೋ ಇದು AI ಕ್ರಿಯೇಟೆಡ್ ವಿಡಿಯೋ ಅಂತಂದು ಇರ್ಬೋದು. ಬಟ್ ಇಟ್ಸ್ ಟ್ರೂತ್. ಇದು ಸತ್ಯವಾಗಿದೆ. ಇದು ಮಾತನಾಡ್ತಿದೆ. ನಮ್ಮ ಜೀವನ, ನಿನ್ನ ಜೀವನ ಕುರಿತಾಗಿ ಇದು ಮಾತನಾಡ್ತಾ ಇದೆ. ನಮ್ಮೆಲ್ಲರ ಜೀವನ ಕುರಿತಾಗಿ ಇದು ಮಾತನಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಎಚ್ಚರಿಸುವ ಸಂದೇಶ ರೀ ಇದು. ನಮ್ಮ ಹೃದಯವನ್ನು ಟ್ಯೂನ್ ಮಾಡುವ ಸಂದೇಶ. ಎಲ್ಲೋ ನಾವು ಬದಲಾವಣೆ ಆಗಬೇಕಾಗಿರುವಂಥ ಸಂದೇಶ. ಲುಕ್ ಅಟ್ ಅನದರ್ ಒಂದು ವಿಡಿಯೋ. Your name is not written in the book of life. But I went to church every Sunday. ಎಲ್ಲ ಸಂಡೇ ಚರ್ಚೆಗೆ ಹೋಗಿದ್ಲಂತೆ ತಾಯಿ. You honored God with your lips, but your heart was far from him. ನಿನ್ನ ತುಟಿಯಿಂದ ದೇವರನ್ನು ಸನ್ಮಾನ. Let's look at your life. You lied and destroyed people with gossip. You hated others but pretended to be holy. You lived in unforgiveness. You ignored the poor and needy. You used God's name for attention, not repentance. These are the commandments you broke. Thou shalt not bear false witness. Love your neighbor as yourself. Forgive, and you will be forgiven. Judgment has already been passed. You cannot enter through the gates. Church attendance cannot replace repentance.
God sees the heart. It's very danger. This is very danger. Gossip. ಇನ್ನೊಂದು ಗೊತ್ತಾ? ಗಾಸಿಪ್ ಅಂದ್ರೆ ಏನು ಹೇಳ್ರಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಗಾಸಿಪ್? ಊಹಾಪೋಹವಾಕಿ ಇಲ್ಲಿದ್ದನ್ನು ಇದೆ, ಇದ್ದಿದ್ದನ್ನು ಇಲ್ಲ ಅಂತಂದೇಳಿ ಚಾಡಿ ಹೇಳುವಂಥದ್ದು. ಅದು ಕೂಡ ದೇವರ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಅದು ಕೂಡ ಆ ಗೇಟಿಂದ ಒಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದು ವ್ಯಭಿಚಾರವೂ ಬಿಡೋದಿಲ್ಲ, ಕಳ್ಳತನ ಬಿಡೋದಿಲ್ಲ, ಮೋಸ ಬಿಡೋದಿಲ್ಲ, ಹಣದ ದುರಾಸೆ ಒಳಗಡೆ ಬಿಡೋದಿಲ್ಲ. ಅವಳು ಹೇಳ್ಬೋದು, ನಾನು ಎವ್ರಿ ಸಂಡೇ ಚರ್ಚೆಗೆ ಹೋಗ್ತಿದ್ದೆ, ಆದರೆ ನೀನು ಗಾಸಿಪ್ ಮಾಡಿ ಯಾವ ಜನರನ್ನು ಕ್ಷಮಿಸದೆ ನೀನು ಇದೆಯಾ? ಭಯಂಕರ ಶಾಪ ರೀ ಅದು. ಗುಣಗುಟ್ಟುವಿಕೆ ಅನ್ನೋದು ಭಯಂಕರ ಶಾಪ. ಯಾವ ಒಬ್ಬ ಇಸ್ರಾಯೇಲನು ಆ 40 ವರ್ಷದ ಅರಣ್ಯದಲ್ಲಿ, ಆ ಪ್ರಯಾಣದಲ್ಲಿ ಯಾರೂ ಕೂಡ ದೇವರ ಕಾನಾನ್ ದೇಶವನ್ನು ಸೇರಲಿಲ್ಲ. ಬದಲಾಗಿ ಅವರೆಲ್ಲರೂ ಅರಣ್ಯದಲ್ಲೇ ಸಮಾಧಿ ಮಾಡಲ್ಪಟ್ಟರು. ಅವರು ಸಮಾಧಿ ಮಾಡಲ್ಪಟ್ಟರು. ಗಾಸಿಪ್ ಅನ್ನೋದು ಯಾವುದು ನಮ್ಮನ್ನು ದೇವರ ರಾಜ್ಯಕ್ಕೆ ಅದು ನಡೆಸೋದಿಲ್ಲ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಅನ್ಫರ್ಗಿವ್ನೆಸ್, ಕ್ಷಮಿಸದೇ ಇರುವಂಥದ್ದು. ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಇವತ್ತೊಂದು ತುತ್ತೂರಿ ಧ್ವನಿಯಾಗಿ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ರೀ. ಯಾರನ್ನಾದರೂ ಕ್ಷಮಿಸಬೇಕಾಗಿದೆಯಾ? ಇವತ್ತೇ ದೇವರು ಹೇಳ್ತಾರೆ, ದಿಸ್ ಇಸ್ ದ ಒನ್ ಮೋರ್ ಚಾನ್ಸ್ ಐ ಗಿವನ್ ಯು. ನಿನಗೆ ಇನ್ನೊಂದು ಸಮಯ ನಾನು ಕೊಟ್ಟಿದ್ದೇನೆ, ಇವತ್ತೇ ಕ್ಷಮಿಸ್ಬಿಡ್ರಿ. ಕ್ಲಿಯರ್ ಆಗಿಬಿಡ್ರಿ, ಕಂಪ್ಲೀಟ್ ಕ್ಲಿಯರ್ ಆಗಲಿ. ಮೈಂಡಿಂದ ಕ್ಲಿಯರ್ ಆಗಲಿ, ಹಾರ್ಟಿಂದ ಕ್ಲಿಯರ್ ಆಗಲಿ, ಫುಲ್ ಕ್ಲಿಯರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ದೇವ್ರ ಸನ್ನಿಧಾನದಲ್ಲಿ ಇವತ್ತೇ ನಿಮಗೇನಾದ್ರೂ ಸ್ವೀಟಾಗಿ, ಶಾರ್ಟಾಗಿ, ಬ್ಯೂಟಿಫುಲ್ಲಾಗಿ ಹಾರ್ಟ್ ಅಟ್ಯಾಕ್ ಆದರೆ ದೇವ್ರ ರಾಜ್ಯದಲ್ಲಿ ನಿಲ್ತೀರಾ. ಆ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿರ್ತದೆ. ಆ ದೇವದೂತ ಹೇಳ್ಬೋದು, ವಾಹ್, ನಿನ್ನ ಹೆಸರು ಪುಸ್ತಕದಲ್ಲಿದೆ, ಹೋಗು ದೇವ್ರ ರಾಜ್ಯದ ಒಳಗಡೆ ಅಂತೇಳಿ ನಿಮ್ಮನ್ನು ಕಳಿಸ್ಬೇಕು. ಆಮೇನ್. ಇಲ್ಲ ಅಂದರೆ ನಿನ್ನ ಸಮಾಧಿ ಮಾಡೋ ದಿನ ಅಲ್ಲಿ ಬಂದು ನಿಂತ್ಕೊಂಡು ನಿನ್ನ ಕುರಿತಾಗಿ ನಾನು ಸುಳ್ಳು ಹೇಳಬೇಕಾಗ್ತಿದೆ. ಒಳ್ಳೆ ಮನುಷ್ಯ ಆಗಿದ್ದ, ಒಳ್ಳೆ ಸಹೋದರಿ ಆಗಿದ್ಲು, ಸಭೆಗೆ ಭಾಳ ಆಶೀರ್ವಾದವಾಗಿದ್ಲು ಅಂತ ಜನರ ಮುಂದೆ ಹೇಳ್ತೀನಿ. ಒಳಗಡೆ ಸತ್ತಿದ್ದೆ ಒಳ್ಳೇದಾತಿ, ದನ ಕಾಯ್ದಿದ್ದು ಅಂತಂದೇಳಿ, ಕತ್ತಿದ್ದಂಗೆ ಇತ್ತಿದ್ದು, ಹಂದಿದ್ದಂಗೆ ಇತ್ತು, ನಾಯಿ ಇದ್ದಂಗೆ ಇತ್ತು ಅಂತಂದೇಳಿ ಒಳಗಡೆ ನಾನು ಬೈಕೋಬಾರ್ದು, ಸುಳ್ಳು ಹೇಳಬಾರ್ದು. ನಿಮ್ಮ ಸಮಾಧಿ ಮುಂದೆ ನಿಂತ್ಕೊಂಡು ನಾನು. ಯಾರಿಗಾದ್ರೂ ಅರ್ಥ ಆಗ್ತೈತೆ ಸಂದೇಶ? ಇದ್ರೆ ಕೈಗಳನ್ನ ಎತ್ತಿ ದೇವರಿಗೆ ಒಂದ್ಸರಿ ಸ್ತೋತ್ರ ಹೇಳ್ತಾರೆ. Hallelujah. Look at another one video. Welcome. Your name is written here. My name is in there? Yes, you are home. Go in and be blessed of the Lord. Refusing temptation? Youths, ಎಲ್ಲ ನೋಡ್ರಿ youths. Look at him! What is he even wearing? Oh my God, the boots! He looks ridiculous. Pater noster, qui es in caelis, sanctificetur nomen tuum, adveniat regnum tuum. Worshipping sincerely. Forgiveness is the path to peace. I understand. I will forgive them. Welcome home, my grandson. I've missed you. Wow. Welcome home, brother. Those who endure faithfully will receive the crown of life. ಎಲ್ಲರ ನಂಬಿಗಸ್ತರು ಜೀವ ಕಿರೀಟವನ್ನು ಹೊಂದುತ್ತಾರೆ. ನೋಡ್ರಿ, ನಂಬಿಗಸ್ತರು ಜೀವ ಕಿರೀಟವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ವಿಡಿಯೋ ನಿಮಗೆ ಮಾತಾಡ್ತು? ಕೈಗಳನ್ನ ನಾನು ನೋಡ್ಬೋದಾ? ನಿಮ್ಮ ಕೈನು? ಹೌದು, ಈ ವಿಡಿಯೋ ನನಗೋಸ್ಕರ ಇತ್ತು ಎಂಬುದಾಗಿ ಒಂದ್ಸರಿ ಹಂಗೆ ಕೈ ಮೇಲೆ ತರ ಹೇಳಿ, ದೇವ್ರೆ ಈ ವಿಡಿಯೋಗೋಸ್ಕರ ನಾನು ಥ್ಯಾಂಕ್ ಯು ಹೇಳ್ತೀನಿ ಅಂತ ದೇವ್ರಿಗೆ ಥ್ಯಾಂಕ್ ಯು ಹೇಳಿ. ಹಲ್ಲೆಲೂಯಾ. ಅದು ಯಾವುದು ಸುಳ್ಳಲ್ರಿ, ಯಾವುದೂ ಸುಳ್ಳಲ್ಲ. ಬೈಬಲಲ್ಲಿರೋದೆ ಆ ವಿಡಿಯೋದಲ್ಲಿದೆ, ವಿಡಿಯೋದಲ್ಲಿರೋದೇ ಬೈಬಲಲ್ಲಿದೆ. ಓಕೆ, ವಾಕ್ಯ ಹೇಳ್ತಿದೆ. 1 Corinthians chapter 6 ಓಕೆ ವರ್ಸ್ 8 to 10 ಹೇಳ್ತಿದೆ, ಆದರೆ ನೀವು ಅನ್ಯಾಯ ಮಾಡುತ್ತೀರಿ, ನಮ್ಮನ್ನು ಎಚ್ಚರಿಸ್ತಾ ಇದೆ. ಆಸ್ತಿಯನ್ನು ಅಪಹರಿಸ್ತಾ ಇದ್ದೀರಿ. ಇದು ನಮ್ಮ ಜೊತೆ ಮಾತನಾಡ್ತಿದೆ. ಸಹೋದರಲ್ಲಿಯೇ ಹೀಗೆ ಮಾಡುತ್ತೀರಿ, ನೀವು ಬ್ರದರ್ಸ್ಗಳಲ್ಲೇ ನೀವು ಹಿಂಗೆ ಮಾಡ್ತಾ ಇದ್ದೀರಾ. ಬ್ರದರೇ ಮೋಸ ಮಾಡ್ತಾ ಇದ್ದಾರೆ, ಸಿಸ್ಟರ್ಸೇ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೋಗಿ ಹೇಳ್ತಿದೆ, ಓಕೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಒಂದ್ಸರಿ ಹೇಳ್ರಿ ಜೋರಾಗಿ. ನಾನು ಹೇಳ್ಕೊಡ್ತೀನಿ ಹೇಳಿ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಿದ್ದೆ, ಇದು ನಿಮಗೆ ತಿಳಿಯದೋ, ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಸುಲ್ಕೊಳ್ಳುವವರು ಇವರೊಳಗೆ
ಒಬ್ಬರಾದರೂ ಹಿಂಗೆ ತೋರಿಸಿ ಹೇಳ್ರಿ, ಒಂದು ಬಟ್ ತೋರಿಸಿ ಹಿಂಗೆ ಒಬ್ಬರಾದರೂ ಹಿಂಗೆ ತೋರಿಸಿ. ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಆದರೆ ಮುಂದೆ ವಾಕ್ಯ ಹೇಳ್ತಿದೆ ಇಲ್ಲಿ, ಆದುದರಿಂದ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಈ ದೇಹ ಏನಾಗಿದೆ? ನಿಮಗೆ ಗರ್ಭಗುಡಿಯಾಗಿದೆ. ಪವಿತ್ರಾತ್ಮ ನಮ್ಮೊಳಗೆ ವಾಸಿಸಿ ಆ ಪವಿತ್ರಾತ್ಮ ನಮ್ಮನ್ನು ಒಂದಿನ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಮುಂದೆ ಹೇಳ್ತಿದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಹಲೋ, ನೀವು ಯಾರು ನಿಮ್ಮ ಸ್ವಂತ ಸ್ವತ್ತು ನಾವಲ್ಲ ರೀ, ನಾವೆಲ್ಲ ಕ್ರಯಕ್ಕೆ ನಾವೆಲ್ಲರೂ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ರಕ್ತದಿಂದ ದೇವನು ಇವತ್ತು ನಮ್ಮನ್ನು ಕೊಂಡ್ಕೊಂಡಿದ್ದಾನೆ. ನಾವೆಲ್ಲರೂ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ನಾವು ಯಾರು ನಮಗೆ ಸ್ವಂತ ಸ್ವತ್ತಲ್ಲ. ನಾವೇ ನಮಗೆ ಸ್ವಂತ ಸ್ವತ್ತಲ್ಲ ಅಂದರೆ ನಮಗಿರುವುದು ಯಾವುದು ನಮಗೆ ಸ್ವಂತ ಸ್ವತ್ತಲ್ಲ. ಅದಕ್ಕೆ ಅಪೋಸ್ತಲರು ಅವ್ರು ಏನು ಮಾಡ್ತಾ ಇದ್ರಂತೆ, ತಮ್ಮ ಆಸ್ತಿಗಳನ್ನೆಲ್ಲ ಮಾರಿ ಅಪೋಸ್ತಲರ ಪಾದದ ಬಳಿಯಲ್ಲಿ ತಂದಿಟ್ಟು ಅವ್ರಿಗೆ ಅವಶ್ಯಕತೆ ತಕ್ಕಾಗಿ ಅವ್ರು ಹಂಚಿಕೊಳ್ತಾ ಇದ್ರು, ಸೇವೆಯಲ್ಲೇ ಮುಂದುವರಿತಾ ಇದ್ರಂತೆ. ಆ ಧೈರ್ಯ ಇವತ್ತು ಯಾರಿಗಿದೆ ರೀ? ಕಾಣಿಕೆ ಹಾಕಬೇಕಾದ್ರೆ ಅದನ್ನೇ ಹಿಂಗೆ ಸರಿಸ್ತೀರಾ, ತಗೊಂಡೋಗಿ ಎಲ್ಲೇ ಕಾಣಿಕೆ ಅಂತ ಅಂದೇಳಿ. ದೇವ್ರು ನಿಮ್ಮನ್ನು, ನಾನು ಮಾತು ನಾನು ಹೆಚ್ಚಳಕ್ಕೋಸ್ಕರ ಹೇಳ್ತಿಲ್ಲ ರೀ, ನಾನು ಹೆಚ್ಚಳಕ್ಕೋಸ್ಕರ ಹೇಳ್ತೇನೆ. ನಾನು ಅದನ್ನು ಕಣ್ಣಾರೆ ನಾನು ನೋಡಿದ್ದೇನೆ. ಇದು ದೇವ್ರಿಗೆ ಮಾತ್ರ ಮಹಿಮೆ ಉಂಟಾಗಲಿ. ನಾನು ಮಾಡುವ ನಿಮಗೋಸ್ಕರ ಪ್ರಾರ್ಥನೆಯಿಂದ ನೀವೆಲ್ಲರೂ ಸಮೃದ್ಧಿ ಕಂಡಿದ್ದೀರ. ಹೌದು ಅಲ್ಲ? ಕೈ ಎತ್ತಿ ಹೇಳ್ರಿ ನೋಡೋ. ನಾನು ಮಾಡುವ ಪ್ರಾರ್ಥನೆಯಿಂದ ದೇವರು ನಿಮ್ಮ ಅನೇಕ ಕೊರತೆಗಳನ್ನು ದೇವರು ನೀಗಿಸಿದ್ದಾನೆ. ಎಲ್ಲೋ ಇದ್ದಂಥ ನಿಮ್ಮನ್ನು ದೇವ್ರು ತೆಗೆದುಕೊಂಡು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀರ. ಗಾಡಿ ತೆಗೆದುಕೊಂಡೆ, ಒಂದು ಸೈಕಲ್ ತೆಗೆದುಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾರುಗಳನ್ನು ತೆಗೆದುಕೊಳ್ಳುವಂತೆ, ಬೈಕ್ಗಳನ್ನು, ಒಂದಲ್ಲ ಎರಡೆರಡು ಮೂರು ಬೈಕ್ಗಳಂತೆ ಬಾಡಿಗೆ ಮನೆಯಿಂದ ಮನೆ ಮೇಲೆ ಮನೆ ಕಟ್ಟಿದ್ದೀರ. ಇವತ್ತು ನೀವು ಇನ್ನೂ ಕೊಂಡ್ಕೊಳ್ಳಿಕ್ಕೆ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಮಕ್ಕಳ ಮದುವೆ ವಿಜೃಂಭಣೆಯಿಂದ ಮಾಡಿದ್ದೀರಾ. ತಿನ್ನಕ್ಕೆ ಅನ್ನ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ಇವತ್ತು ನಿಮ್ಮ ಮಕ್ಕಳನ್ನು ಚೌಟ್ರಿನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡುವಂಥ ಕೃಪೆಗೆ ದೇವರು ಇವತ್ತು ನಿಮ್ಮನ್ನು ನಡೆಸಿದ್ದಾರೆ. ನೀವು ಅಂದ್ಕೊಳ್ಬೇಡ್ರಿ ಪಾಸ್ಟರ್ ಪ್ರೇಯರ್ ಅದು, ಅವ್ರೇನು ಪ್ರೇಯರ್ ಮಾಡಿದ್ದಾರೆ, 2,000 ರೂಪಾಯಿ ಅವ್ರಿಗೆ ಕಾಣಿಕೆ ಕೊಟ್ಟರೆ, 1,000 ರೂಪಾಯಿ ಕಾಣಿಕೆ ಕೊಟ್ಟರೆ, 500 ರೂಪಾಯಿ ಕಾಣಿಕೆ ಕೊಟ್ಟರೆ, 5,000 ರೂಪಾಯಿ 10,000 ರೂಪಾಯಿ, ನೀನು ದುಡ್ಡು ತೊಗೊಂಡು ನಾನು ಏನು ಮಾಡಲಿ? ನಿಮ್ಮ ಹಣಕ್ಕೋಸ್ಕರ ನಾನು ಪ್ರಾರ್ಥಿಸ್ತಾ ಇಲ್ಲ. ಹೃದಯ ಭಾರವುಳ್ಳವನಾಗಿ, ಸ್ವಾಮಿ ಈ ಜನರನ್ನು ನಾನು ನೋಡಿದ್ದೇನೆ, ಯಾವ ಪರಿಸ್ಥಿತಿಯಲ್ಲಿ ಇವರಿದ್ರು, ವೈರಿಗಳ ಮುಂದೆ ಇವರ ತಲೆಯನ್ನು ಎತ್ತಿ ನಿಲ್ಲಿಸುವಾಗ ನೀನು ಆಶೀರ್ವದಿಸಿ ಎಂಬುದಾಗಿ ನಾನು ಮಾಡಿದ ಒಂದು ಪ್ರಾರ್ಥನೆ ದೇವರು ನಿಮ್ಮನ್ನು ಎತ್ತಿ ನಿಲ್ಲಿಸಿದ್ದಾನೆ. ಇವತ್ತು ಇದಕ್ಕೆ ದೇವರ ಸಭೆ ಸಾಕ್ಷಿಯಾಗಿದೆ. ದೇವ್ರ ಮಕ್ಕಳಾಗದಂಥ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ನಮಗಿರುವಂಥದ್ದೆಲ್ಲದೂ ದೇವ್ರ ರಾಜ್ಯಕ್ಕೆ ನಾವು ಕೊಡಬೇಕಾಗಿದೆ ರೀ. ಆಮೆನ್, ಆಮೆನ್. ಜಾನ್ನಲ್ಲಿ ವಾಕ್ಯ ನಾವು ಜಾನ್ 3:16 ಮಾತ್ರ ನಾವು ಓದ್ತೇವೆ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ತಾನು ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬ ಒಬ್ಬನಾದರೂ ನಾಶವಾಗದೇನೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದಾಗ ಆತನು ಕೊಟ್ಟ. ಇಷ್ಟು ಮಾತ್ರ ಓದ್ತೇವೆ. ಮುಂದಿನ ವಾಕ್ಯ ಯಾರು ಓದೋದಿಲ್ಲ. ಅಲ್ಲೋಡ್ರಿ, ಮುಂದಿನ ವಾಕ್ಯ ಜಾನ್ 3:17-21. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕಂದ್ರೆ ಆತನ ಕಳಿಸಿಕೊಟ್ಟಾನ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸ್ಕೊಡ್ಲಿಲ್ಲ. ಮುಂದೆ ಹೇಳ್ತಿದೆ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ ಈಸ್ ವೆರಿ ಡೇಂಜರ್. ಇದು ನನಗೆ ಭಾಳ ನೋವಾಗ್ತಿದೆ ರೀ. ಇಷ್ಟು ಬೆಳಕಿನಲ್ಲಿ ನಡೆದು, ಇಷ್ಟು ವಾಕ್ಯದಲ್ಲಿ ನಡೆದು, ಇಷ್ಟು ಸತ್ಯತೆಯಲ್ಲಿ ನಡೆದು, ಇಷ್ಟೆಲ್ಲ ದೇವರ ವಾಕ್ಯದ ಬೆಳಕಿನಲ್ಲಿ ನಡೆದು ಇನ್ನೂ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ, ಹರೇ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್, ಆರ್ ದಿಸ್ ಇಸ್ ದ ಒನ್ ಮೋರ್ ಚಾನ್ಸ್. ಮುಂದೆ ವಾಕ್ಯ ಹೇಳ್ತಿದೆ, ಆ ತೀರ್ಪು ಏನಂದರೆ, ಬೆಳಕು ಲೋಕಕ್ಕೆ ಬಂದಿದ್ದ ಮನುಷ್ಯ ಕೃತ್ಯಗಳು ಕೆಟ್ಟ, ಅವರು ಬೆಳಕಿಗಿಂತ ಕತ್ತಲೇನೆ ಹೆಚ್ಚಾಗಿ ಪ್ರೀತಿಸಿದ್ರು. ಇದೇ ಡೇಂಜರ್ ಇವತ್ತಾಗಿರೋದು. ನನಗೂ ಭಾಳ ನೋವಾಗಿರೋದು ಇದೆ, ನನಗೆ ಭಾಳ ಹರ್ಟ್ ಆಗಿರೋದೇ ಇದೆ. ಇಷ್ಟು ಬೆಳಕಿನ ವಾಕ್ಯದಲ್ಲಿ ನಡೆಸಿ, ಇಷ್ಟು ಅವ್ರ ಜೀವನ ಪ್ರಜ್ವಲಿಸುವ ಹಾಗೆ ನಡೆದು, ಸಂಡೇ ಕ್ಲಾಸ್ ಮಕ್ಕಳಿಂದ ಹಿಡಿದವರನ್ನು ಬೆಳೆಸಿದ್ರೂ ಕೂಡ ಇನ್ನೂ ಅವ್ರ ಕೃತ್ಯಗಳು ಕೆಟ್ಟಗಳಾಗಿದೆ ಅಂದರೆ, ಇದು ನಮ್ಮನ್ನು ಭಾಳ ಕತ್ತಲೆಯನ್ನು ಇನ್ನೂ ಪ್ರೀತಿಸ್ತಾರಂದರೆ, ಮೈ ಗುಡ್ನೆಸ್, ನನ್ನನ್ನು ಮೋಸ ಮಾಡ್ಬೋದ್ರೆ ಜೀವ ಬಾಧ್ಯರ ಪುಸ್ತಕಕ್ಕೆ ನೀವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ, ಮೂಸತೆ ಅಲ್ರಿ ಇದನ್ನು, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದನ್ನು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಎಲ್ಲರ ಬೆಳಕಿಗೆ ಬರ್ತಾನೆ. ಅದಕ್ಕೆ ವಾಕ್ಯ ಹೇಳ್ತೈತೆ, ಎವ್ರಿ ನ್ಯೂ ಡೇ ಈಸ್ ಅನದರ್ ಚಾನ್ಸ್ ಟು ಚೇಂಜ್ ಯುವರ್ ಲೈಫ್. ಬ್ಯೂಟಿಫುಲ್. ಎವ್ರಿ ಡೇ, ಪ್ರತಿದಿನ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ ಅದು. ಪ್ರತಿದಿನ, ಎವ್ರಿ ನ್ಯೂ ಡೇ ವಾಸ್, ಪ್ರತಿ ಹೊಸ ದಿನ ಈಸ್ ಅನದರ್ ಚಾನ್ಸ್. ಇದು ಇನ್ನೊಂದು ಅವಕಾಶ ಕೊಡ್ತಿದೆ. ಏನಕ್ಕೆ? ನಾವು ಬದಲಾವಣೆ ಆಗಲಿಕ್ಕೆ ನಮ್ಮ ಜೀವನದಲ್ಲಿ.
ನಮ್ಮ ಹೊಸ ದಿನ, ಪ್ರತಿದಿನ ನಾವು ಬದಲಾವಣೆ ಆಗಲಿಕ್ಕೆ ನಮಗೆ ಕೊಡಲ್ಪಟ್ಟಂಥ ಒಂದು ಅವಕಾಶ. ಹೋ somebody say amen. ಅದಕ್ಕೆ ಲೈಫಲ್ಲಿ ಈ 3C ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಚಾಯ್ಸ್, ಚಾನ್ಸ್ ಆ್ಯಂಡ್ ಚೇಂಜ್. ಇಲ್ಲಿ ಹೇಳ್ತಿದೆ ಯು ಮಸ್ಟ್ ಮೇಕ್ ದ ಚಾಯ್ಸ್. ಇವತ್ತೇ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಟುಡೇ ಚಾಯ್ಸ್ ಈಸ್ ಟುಮಾರೋಸ್ ಫ್ಯೂಚರ್. ಇವತ್ತು ನಾವು ಆಯ್ಕೆ ಮಾಡ್ಕೊಳ್ಳೋದೇ ನಾಳೆ ನಮ್ಮ ಭವಿಷ್ಯವಾಗಿರ್ತದೆ. ದ ಒನ್ ಥಿಂಗ್. ದೆನ್ ಸೆಕೆಂಡ್, ಓಕೆ, ಇಲ್ಲಿ ಹೇಳ್ತಿದೆ ಯು ಮಸ್ಟ್ ಮೇಕ್ ದ ಚಾಯ್ಸ್ ಟು ಟೇಕ್ ದ ಚಾನ್ಸ್ ಇಫ್ ಯು ವಾಂಟ್ ಎನಿಥಿಂಗ್ ಇನ್ ಲೈಫ್ ಟು ಚೇಂಜ್ ಇಟ್. ನಮಗೆ ಕೊಡಲ್ಪಟ್ಟ ಅವಕಾಶ ರೀ ಇದು. ಯಾರಿಗೂ ಸಿಗದೇ ಇರುವಂಥ ದೊಡ್ಡ ಅವಕಾಶ ದೇವ್ರ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಾಯ್ಸ್, ಚಾನ್ಸ್, ಚೇಂಜ್. ಎಲ್ಲರೂ ಹೇಳ್ರಿ, ಚಾಯ್ಸ್, ಚಾನ್ಸ್, ಚೇಂಜ್. ಇವತ್ತು ನಾವು ರಕ್ಷಣೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಇವತ್ತು ನಮ್ಗೊಂದು ಅವಕಾಶ ಕೊಡಲ್ಪಟ್ಟಿದೆ ದೇವರಾಜ್ಯ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ನಮ್ಮ ಜೀವನ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿ ನಾವು ಬದಲಾಯಿಸ್ಕೊಳ್ಬೇಕಾದ್ರೆ ಆ ಸುಂಕದವನ ಥರ ನಾವು ನಮ್ಮ ಜೀವನ ಬದಲಾಯಿಸ್ಕೊಳ್ಬೇಕು. ಅವನು ಹೇಳ್ತಾನೆ, ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿಯೂ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಒನ್ ಪ್ರೇಯರ್ ಹೇಳ್ರಿ, ಒನ್ ಪ್ರೇಯರ್. ದಿಸ್ ಒನ್ ಪ್ರೇಯರ್ ವಿತ್ ಅ ಕ್ಲೀನ್ ಲಿಪ್ಸ್, ಪ್ಯೂರ್ ಹಾರ್ಟ್, ಇಟ್ ವಿಲ್ ಟೇಕ್ ಯು ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಶುದ್ಧವಾದ ಹೃದಯ, ನಿರ್ಮಲವಾದ ತುಟಿಗಳಿಂದ ಮಾತನಾಡುವ ಒಂದು ಪ್ರಾರ್ಥನೆ ನಮ್ಮನ್ನು ದೇವರಾಜ್ಯಕ್ಕೆ ನಡೆಸ್ತದೆ. ಹೇಳ್ರಿ ಆಮೆನ್, ಆಮೆನ್. ಇಲ್ಲಿ ಹೇಳ್ತಿದೆ, ಓಕೆ, ನೋ ಮೋರ್ ವೇಸ್ಟಿಂಗ್ ಟೈಮ್, ಒನ್ ಲೈಫ್, ಒನ್ ಚಾನ್ಸ್. ಸಮಯನ ಕಳ್ಕೊಳ್ಬೇಡ್ರಿ. ಕೊಡಲ್ಪಟ್ಟ ಬ್ಯೂಟಿಫುಲ್ ಸುಂದರವಾದ ಸಮಯವನ್ನು ಕಳ್ಕೊಳ್ಳದೆ ದೇವರು ಕೊಟ್ಟ ಅವಕಾಶವನ್ನು, ಓಕೆ, ಎದಕ್ಕೋಸ್ಕರ? ದೇವ್ರು ಕೊಟ್ಟ ಸಮಯವನ್ನು ಬದಲಾಯಿಸಿಕೊಂಡು ದೇವ್ರ ರಾಜ್ಯಕ್ಕೋಸ್ಕರ ಆ ಚಾನ್ಸ್ನ ತೆಗೆದುಕೊಳ್ರಿ. ಎಲ್ಲರೂ ಹೇಳ್ರಿ, ಒನ್ ಮೋರ್ ಚಾನ್ಸ್. ಇವತ್ತು ದೇವ್ರು ಹೇಳ್ತಾರೆ ಒನ್ ಮೋರ್ ಚಾನ್ಸ್. ಬಿಕಾಸ್ ಒನ್ ಲೈಫ್ ಈಸ್ ಒನ್ ಚಾನ್ಸ್. ಯಾಕೆ ಅಲ್ಲಿ ಮುಂದೆ ಹೇಳ್ತಿದೆ, ಈ ಪ್ರೊಡಿಕಲ್ ಸನ್ ಅಂದರೆ ತಪ್ಪಿ ಹೋದ ಮಗನ ಥರ, ಇಲ್ಲಿ ಸುಂಕದವನ ಥರ ನಾವು ಪ್ರಾರ್ಥಿಸಬೇಕು. ಇಲ್ಲಿ ಮಗನ ಥರ ತಿರುಗಿ ನಾವು ಎದ್ದು ಬರಬೇಕು. ಅವನಿಗೆ ಬುದ್ಧಿ ಬಂದ ಮೇಲೆ ಅವನು ಹೇಳ್ತಾನಂತೆ, ನನ್ನ ತಂದೆ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು, ಎಲ್ಲರೂ ನಾನು ಎದ್ದು ಇವತ್ತು ನೀವು ಎದ್ದೇಳಬೇಕಾಗಿದ್ದೀರಿ. ದೇವ್ರು ಕೊಟ್ಟ ಒನ್ ಮೋರ್ ಚಾನ್ಸ್ ಏನಂದರೆ, ಗೆಟ್ ಅಪ್. ವಾಟ್ ಗಾಡ್ ಹ್ಯಾಸ್ ಗಿವನ್ ಅಸ್? ಒನ್ ಚಾನ್ಸ್, ಒನ್ ಮೋರ್ ಚಾನ್ಸ್. ದೇವ್ರು ನಮಗೇನು ಕೊಟ್ಟಿದ್ದಾನೆ? ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಗೆಟ್ ಅಪ್. ನಾನು ಎದ್ದೇಳ್ತೀನಿ. ನಾನು ಎದ್ದು ನಾನು ಹೇಳ್ತೇನೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ ನಾನು ಹೇಳ್ದೆ, ಅಪ್ಪ. ಫಸ್ಟ್ ಅವ್ನು ಮಾತನಾಡೋದೇನು ಅಲ್ಲ, ಅವನು ಹೇಳೋದೇನು? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಪರಲೋಕಕ್ಕೆ ವಿರೋಧವಾಗಿಯೂ. ದೇವರ ಕಡೆಗೆ ತಿರುಕೊಳ್ಳುವ ಪ್ರತಿ ಮನುಷ್ಯನ ಬಾಯಲ್ಲಿ ಬರುವಂಥದ್ದೇನೆಂದರೆ, ನಾವು ಯಾವುದಕ್ಕೆ ವಿರುದ್ಧ ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ? ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನು ಅಂದುಕೊಂಡು ಎದ್ದು ತನ್ನ ತಂದೆ ಕಡೆಗೆ ಬಂದನು ಎಂಬುದಾಗಿ ದೇವರ ವಾಕ್ಯ. ತಂದೆ ಕಡೆಗೆ ಬಂದನು. ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ದೇವರು ತಂದೆಯು ತನ್ನ ಬಳಿಗೆ ಬರೋರು ಯಾರನ್ನ ದೇವರು ತಳ್ಳಿ ಬಿಡೋದಿಲ್ಲ. ಕಡು ಪಾಪಿ ಆಗಿದ್ರೂ ಕೂಡ ತನ್ನ ಕೃಪೆಯುಳ್ಳ ಹಸ್ತದಿಂದ ಮುಟ್ಟಿ ತನ್ನ ಪರಿಶುದ್ಧವಾದ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ಅಪ್ಪಿಕೊಂಡು ನಮ್ಮನ್ನು ಸಂತೈಸಿ ಕಳೆದು ಹೋಗದ ನನ್ನ ಮಗನು ನನಗೆ ಸಿಕ್ಕಿದ್ದಾನೆ, ಬನ್ನಿರಿ ಔತಣ ಮಾಡೋಣ ಎಂಬುದಾಗಿ ತಂದೆ ಸಂತೋಷ ಪಡ್ತಾನೆ ರೀ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Dear people of God, dear people of God, today is the day of one life, one chance. Be the best vision of you. May the Lord Jesus bless you all. Amen. Amen. One life, one life. ಒಂದೇ ಜೀವನ ರೀ, ಇನ್ನೊಂದು ಜೀವನ ಇಲ್ಲ. ದೇವರು ನಮಗೆ ಹೋದ ವಾರ ನಡೆದೆ ಲಾಸ್ಟ್ ಚಾನ್ಸ್ ಇತ್ತು, ಇವತ್ತು ಒನ್ ಮೋರ್ ಚಾನ್ಸ್. ದೇವ್ರು ಹೇಳ್ತಾರೆ, ಇನ್ನೊಂದು ಅವಕಾಶ ನಾನು ನಿನಗೆ ಕೊಡ್ತೀನಿ. ಇವಾಗಾದರೂ ನೀನು ನನ್ನ ಕಡೆ ತಿರುಕೋ, ನನ್ನ ಕಡೆ ಇವಾಗಾದ್ರೂ ತಿರುಕೋ. ಗಾಸಿಪ್ ಮಾಡೋರು,
ಎಷ್ಟು ವಿಡಿಯೋಗಳನ್ನ ನಾವು ನೋಡಿದ್ವಿ. ಗಾಸಿಪ್ ಮಾಡೋರು, ಸುಳ್ಳು ಹೇಳೋರು, ಮೋಸ ಮಾಡೋರು. ಓಕೆ, ಆಮೇಲೆ ಬರೀ ಸಂಡೇ ಚರ್ಚಿಗೆ ಹೋಗ್ತೀನಿ ಅಂದಾಗೆ ನಾಮಧೇಯ ಕ್ರೈಸ್ತರಾಗಿರೋರು, ಸಭೆಗೆ ವಿರುದ್ಧವಾಗಿ ಮಾತನಾಡೋರು, ದೇವ್ರ ಸೇವಕರ ವಿರುದ್ಧವಾಗಿ ಮಾತಾಡೋರು. ಯಾರು ಕೂಡ ದೇವ್ರ ರಾಜ್ಯಕ್ಕೆ ಹಣದಿಂದಾಗಲಿ ಯಾವುದೇ ಆಡಂಬರದ ಜೀವಿತದಿಂದ ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀತಿ ಉಳ್ಳವರಾಗಿ ತಗ್ಗಿಸಿಕೊಂಡು ನಾವು ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಕು. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಹಾಲೆಲೂಯಾ. Yes, amen. Come on, hallelujah. Hallelujah.